ಶಾಂತಿ. ಓಂ ಶಾಂತಿ. 3/1/25 प्रातः मुरली बाप दादा मधुबना। मीठे बच्चे, निराकार बाप तुम्हें अपने मत देकर आस्तिक बनाते हैं। आस्तिक बनने से ही तुम बाप का वर्षा ले सकते हो। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿರಾಕಾರ ತಂದೆ ನಿಮಗೆ ತಮ್ಮ ಮತ ಕೊಟ್ಟು ಆಸ್ತಿಕರನ್ನಾಗಿ ಮಾಡ್ತಾರೆ. ಆಸ್ತಿಕರಾಗೋದ್ರಿಂದಲೇ ನೀವು ತಂದೆಯ ಆಸ್ತಿಯನ್ನು ಪಡೀತೀರಿ. प्रश्न, बेहद की राजाई प्राप्त करने के लिए किन 2 बातों पर पूरा अटेंशन देना चाहिए? ಬೇಹದ್ದಿನ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಯಾವ 2 ಮಾತುಗಳ ಬಗ್ಗೆ ಪೂರ್ಣವಾಗಿ ಅಟೆನ್ಷನ್ ಕೊಡಬೇಕಾಗಿದೆ? ಮೊದಲನೇದು ಪಢಾಯಿ ಔರ್ ಎರಡನೇದು ಸರ್ವಿಸ್. ಮೊದಲನೇದು ಒಂದಾಗಿದೆ ಓದು ಮತ್ತು ಇನ್ನೊಂದಾಗಿದೆ सर्विस. सर्विस के लिए लक्षण भी बहुत अच्छे चाहिए. ಸರ್ವಿಸಿಗಾಗಿ ಲಕ್ಷಣ ಸಹ ಬಹಳ ಚೆನ್ನಾಗಿರಬೇಕಾಗಿದೆ. ये पढ़ाई बहुत ವಂಡರ್ಫುಲ್ है. ಈ ಓದು ಬಹಳ ವಂಡರ್ಫುಲ್ ಆಗಿದೆ. इससे तुम राजाई प्राप्त करते हो. ಇದರಿಂದ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. द्वापर से धन दान करने से राजाई मिलती है, लेकिन अभी तुम पढ़ाई से प्रिंस प्रिंसेस बनते हो. ದ್ವಾಪರದಿಂದ ಹಣ ದಾನ ಮಾಡೋದರಿಂದ ರಾಜ್ಯ ಸಿಗುತ್ತೆ, ರಾಜರುಗಳು ಆಗ್ತಾರೆ. ಆದರೆ ಈಗ ನೀವು ಓದಿನಿಂದ प्रिंस प्रिंसेस राजकुमार राजकुमारी ಆಗ್ತೀರಿ. ಗೀತ್, ಹಮಾರೆ ತೀರಥ ನ್ಯಾರೆ ಹೇ. ನಮ್ಮ ತೀರ್ಥಸ್ಥಾನ ತೀರ್ಥಯಾತ್ರೆ ಭಿನ್ನವಾಗಿದೆ. ओम शांति. मीठे मीठे रूहानी बच्चों ने गीत की एक लाइन सुनी. ಮಧುರ ಮಧುರ ಆತ್ಮೀಯ ಮಕ್ಕಳು ಹಾಡಿನ ಒಂದು ಸಾಲನ್ನು ಕೇಳಿದರೆ, ತುಮಾರೆ ತೀರಥ ಹೈ घर में बैठ चुपके से मुक्तिधाम पहुंचना है. ನಿಮ್ಮ ತೀರ್ಥಸ್ಥಾನವಾಗಿದೆ. ಮನೆಯಲ್ಲಿ ಕುಳಿತು ಸುಮ್ಮನೆ ಮುಕ್ತಿಧಾಮವನ್ನು ಮೌನದಿಂದ ಶಾಂತಿಯಿಂದ ಮುಕ್ತಿಧಾಮವನ್ನು ತಲುಪಬೇಕು. दुनिया के तीर्थों तो ಕಾಮನ್ है, ತುಮಾರೆ ಹೇ ನ್ಯಾರೆ. ಪ್ರಪಂಚದ ತೀರ್ಥಯಾತ್ರೆಗಳು ಸಾಧಾರಣವಾಗಿದೆ, ನಿಮ್ಮದು ಭಿನ್ನವಾಗಿದೆ. ಅಲ್ಲಿ ಕಾಶಿ ರಾಮೇಶ್ವರ ಅದು ಸಾಧಾರಣ ಸ್ಥೂಲ ಯಾತ್ರೆಗಳು, ನಮ್ಮದು ಭಿನ್ನವಾಗಿದೆ. ಮನುಷ್ಯೋं को बुद्धि योग तो साधु संत आदि तरफ बहुत ही भटकता रहता है. ಮನುಷ್ಯರ ಬುದ್ಧಿಯೋಗ ಅಂತೂ ಸಾಧು ಸಂತರ ಕಡೆಗೆ ಬಹಳವೂ ಅಲಿತಾ ಇರುತ್ತೆ. ತುಮ್ ಬಚ್ಚೋಂ ಕೋ ತೋ, ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗಂತೂ ಸಿರ್ಫ್ ಬಾಪ್ ಕೋ ಹಿ ಯಾದ್ ಕರ್ನೆ ಕಾ ಡೈರೆಕ್ಷನ್ ಮಿಲ್ತಾ ಹೈ. ಕೇವಲ ತಂದೆಯನ್ನು ನೆನಪು ಮಾಡುವ ಡೈರೆಕ್ಷನ್ ಸಿಗುತ್ತೆ. वो है ಅವರಾಗಿದ್ದರೆ ನಿರಾಕಾರ ಬಾಪ್, निराकार ತಂದೆ. ऐसे नहीं कि निराकार को मानने वाले निराकारी मत के ठहरे. ಈ ರೀತಿ ಅಲ್ಲ, ನಿರಾಕಾರನನ್ನು ಒಪ್ಕೊಳ್ಳುವಂಥವರು ನಿರಾಕಾರಿ ಮತದವರಾದರು. ದುನಿಯಾ ಮೇ ಮತಾಂತರ ತೋ ಬಹುತ್ है ना. ಪ್ರಪಂಚದಲ್ಲಿ ಅನೇಕ ಮತಗಳು ಇವೆ. ये एक निराकारी मत
निराकार बाप देते हैं, जिससे मनुष्य ऊंच से ऊंच पद जीवन मुक्ति व मुक्ति पाते हैं. ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಈ ಒಂದು ನಿರಾಕಾರಿ ಮತ, ನಿರಾಕಾರ ತಂದೆ ಕೊಡ್ತಾರೆ, ಯಾವುದರಿಂದ ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಜೀವನ್ಮುಕ್ತಿ ಅಥವಾ ಮುಕ್ತಿಯನ್ನು ಪಡೆಯುತ್ತಾರೆ. ಇನ್ ಬಾತೋं को जानते कुछ नहीं है. ಈ ಮಾತುಗಳು ಅವರಿಗೆ ಗೊತ್ತೇ ಇಲ್ಲ. सिर्फ ऐसे ही कह देते निराकार को मानने वाले है. ಸುಮ್ಮನೆ ಹಾಗೇನೆ ಹೇಳ್ತಾರೆ, ಇವರೆಲ್ಲ ನಿರಾಕಾರನನ್ನು ಒಪ್ಕೊಳ್ಳೋ ಅಂಥವರು. ಅನೇಕ ಮತ ಹೇ, ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಸತ್ಯುಗ್ ಮೇ ತೋ ಹೋತಿ ಹೇ ಏಕ ಮತ, ಸತ್ಯುಗದಲ್ಲಿ ಇರುತ್ತೆ ಒಂದು ಮತ. कलयुग में है अनेक मत, अनेक धर्म है. लाखों करोड़ों मते होगी. ಅನೇಕ ಧರ್ಮಗಳಿವೆ, ಲಕ್ಷಾಂತರ ಕೋಟ್ಯಾಂತರ ಮತಗಳು ಇವೆ. घर घर में हर एक की अपनी मत. ಬಾಬಾ ಹೇಳ್ತಾರೆ, ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ಬರದು ತಮ್ಮದೇ ಆದ ಮತ. ಒಬ್ಬರು ಕೃಷ್ಣನ ಭಕ್ತರು, ಒಬ್ಬರು ರಾಮನ ಭಕ್ತರು, ಒಬ್ಬರು ಹನುಮಂತನ ಭಕ್ತರು. यहाँ तुम बच्चों को एक ही बाप ऊंच से ऊंच मत देते हैं. ಇಲ್ಲಿ ನೀವು ಮಕ್ಕಳಿಗೆ ಒಬ್ಬರೇ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡ್ತಾರೆ. ಯಾವ ಮತ? ऊंच से ऊंच बनाने की, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲಿಕ್ಕಾಗಿ. तुम्हारे चित्र देखकर बहुत लोग कहते हैं कि ये क्या बनाया है, मुख्य बात क्या है. ನಿಮ್ಮದು ಚಿತ್ರಗಳನ್ನು ನೋಡಿ ಬಹಳ ಜನರು ಹೇಳ್ತಾರೆ, ಇದೇನು ಮಾಡಿದ್ದಾರೆ, ಚಿತ್ರಗಳು ಏನು ಮಾಡಿದ್ದಾರೆ, ಇದರಲ್ಲಿ ಮುಖ್ಯ ಮಾತು ಏನಾಗಿದೆ. बोलो, ये रचना और रचना के आदि मध्य अंत का ज्ञान है, जिस ज्ञान से हम आस्तिक बनते हैं. ಹೇಳಿ, ಇದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಯಾವ ಜ್ಞಾನದಿಂದ ನಾವು ಆಸ್ತಿಕರು ಆಗ್ತೀವಿ, ತಂದೆಯ ಆಸ್ತಿಯನ್ನು ಪಡೆಯುವ ಆಸ್ತಿಕರು ಆಗ್ತೀವಿ. ಈ ಚಿತ್ರಗಳಲ್ಲಿ ಆ ಜ್ಞಾನ ಇದೆ. ಆಸ್ತಿಕ್ ಬನ್ನೆ ಸೆ ಬಾಪ್ ಸೆ ವರ್ಷ ಮಿಲ್ತಾ ಹೇ. ಆಸ್ತಿಕರಾಗೋದ್ರಿಂದ ತಂದೆಯಿಂದ ಆಸ್ತಿ ಸಿಗುತ್ತೆ. ನಾಸ್ತಿಕ್ ಬನ್ನೆ ಸೆ, ನಾಸ್ತಿಕರಾಗೋದ್ರಿಂದ ವರ್ಷ ಗವಾಯ, ಆಸ್ತಿಯನ್ನು ಕಳ್ಕೊಂಡ್ವಿ. ಅಭಿ ಯೇ ಬಚ್ಚೋಂ ಕಾ ದಂಧಾಯಿ ಯೇ ಹೇ. ಇವಾಗ ನೀವು ಮಕ್ಕಳ ಕರ್ತವ್ಯ, ಉದ್ಯೋಗ ಆಗಿದೆ ಯಾವುದು? ನಾಸ್ತಿಕಕ್ಕೂ ಆಸ್ತಿಕ ಬನಾನ, ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವಂತಹದ್ದು. ಈ ಪರಿಚಯ ತುಮಕೋ ಮಿಲಾ ಹೇ ಬಾಪ್ ಸೆ. ಈಗ ಪರಿಚಯ ನಿಮಗೆ ಸಿಕ್ಕಿದೆ ತಂದೆಯಿಂದ. ಯಾವುದು? ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವಂತಹದ್ದು. ತ್ರಿಮೂರ್ತಿ ಕ ಚಿತ್ರ ತೋ ಬಡಾ ಕ್ಲಿಯರ್ ಹೇ. ತ್ರಿಮೂರ್ತಿ ಚಿತ್ರ ಅಂತೂ ಬಹಳವೂ ಕ್ಲಿಯರ್ ಆಗಿದೆ. ಬ್ರಹ್ಮ ದ್ವಾರ ಬ್ರಾಹ್ಮಣ ತೋ ಜರೂರ್ ಚಾಹಿಯೇನಾ. ಬ್ರಹ್ಮ ಮೂಲಕ ಬ್ರಾಹ್ಮಣರಂತೂ ತಪ್ಪದೇ ಬೇಕಾಗಿದ್ದಾರಲ್ವ. ಬ್ರಾಹ್ಮಣೋं से ही ಯಜ್ಞ ಚಲತೆ ಹೇ. ಬ್ರಾಹ್ಮಣರಿಂದಲೇ ಯಜ್ಞ ನಡೆಯುತ್ತೆ. ಈ ಬಡ ಭಾರಿ ಯಜ್ಞ ಹೇ. ಇದು ಬಹಳ ದೊಡ್ಡ ಯಜ್ಞ. ಎಷ್ಟು ಸಮಯದಿಂದ ನಡೀತಾ ಇದೆ ಮತ್ತು ಇದರ ಆಹುತಿ ಏನಾಗಿದೆ. ಎಲ್ಲರೂ ತಮ್ಮ 5 ವಿಕಾರಗಳನ್ನು ಆಹುತಿ ಮಾಡೋದು, ಕೊನೆಗೆ ಇಡೀ ಪ್ರಪಂಚದ ಆಹುತಿ. पहले तो ये समझाना होता है कि ऊंच ते ऊंच बाप है. ಮೊದಲು ಇದು ತಿಳಿಸಬೇಕಾಗಿ ಬರುತ್ತೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ.
ಸಭಿ ಆತ್ಮಾಯೇ ಬಾಯಿ ಬಾಯಿ ಠಹರಿ, ಎಲ್ಲ ಆತ್ಮಗಳು ಸಹೋದರರು ಆದರು. ಸಭಿ ಏಕ್ ಬಾಪ್ ಕೋ ಯಾದ್ ಕರ್ತೆ ಹೇ, ಎಲ್ಲ ಸಹೋದರರು ಎಲ್ಲ ಆತ್ಮಗಳು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾರೆ. ಉನ್ಕೋ ಬಾಪ್ ಕಹತೆ ಹೇ, ವರ್ಷ ಭಿ ರಚತ ಬಾಪ್ ಸೆ ಹಿ ಮಿಲ್ತಾ ಹೇ, ಅವರಿಗೆ ತಂದೆ ಅಂತ ಹೇಳ್ತಾರೆ. ಆಸ್ತಿನೂ ಸಹ ರಚಯಿತ ತಂದೆಯಿಂದಲೇ ಸಿಗುವಂತಹದ್ದು. ರಚನಾ ಸೇ ತೋ ಮಿಲ್ ನ ಸಕೆ, ಇಸ್ಲಿಯೇ ಈಶ್ವರ್ ಕೋ ಸಭಿ ಯಾದ್ ಕರ್ತೆ ಹೇ, ರಚನೆಯಿಂದ ಅಣ್ಣ ತಮ್ಮಂದರಿಂದ ಆತ್ಮಗಳಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ತಂದೆಯನ್ನು ಈಶ್ವರನನ್ನು ನೆನಪು ಮಾಡ್ತಾರೆ. ಅಪ್ಪ ಬಾಪ್ ಹೈಹಿ, ಈಗ ತಂದೆ ಆಗಿದ್ದಾರೆ ಯಾರು? ಸ್ವರ್ಗ ಕ ರಚಯಿತ. और भारत में ही आते हैं, आकर ये कार्य करते हैं. ತಂದೆ ಆಗಿದ್ದಾರೆ ಸ್ವರ್ಗದ ರಚಯಿತ ಮತ್ತು ಭಾರತದಲ್ಲೇ ಬರ್ತಾರೆ, ಬಂದು ಈ ಕಾರ್ಯ ಮಾಡ್ತಾರೆ. ತ್ರಿಮೂರ್ತಿ ಕಾ ಚಿತ್ರ ತೋ ಬಡಿ ಅಚ್ಚಿ ಚೀಸ್ ಹೈ, ತ್ರಿಮೂರ್ತಿ ಚಿತ್ರ ಅಂತೂ ಬಹಳ ಒಳ್ಳೆ ಚಿತ್ರ ಆಗಿದೆ. ಈ ಬಾಬಾ, ಈ ದಾದಾ, ಮೇಲೆ ಶಿವಬಾಬಾ ಜ್ಯೋತಿರ್ಬಿಂದು, ಕೆಳಗೆ ಕೂತಿದ್ದಾರೆ ಅಣ್ಣ ಬ್ರಹ್ಮ ಬಾಬಾ. ಬ್ರಹ್ಮ ದ್ವಾರ ಬಾಬಾ ಸೂರ್ಯವಂಶಿ ಘರಾನೆ ಕಿ ಸ್ಥಾಪನಾ ಕರ್ ರಹೆ ಹೇ, ಬ್ರಹ್ಮನ ಮೂಲಕ ಬಾಬಾ ಸೂರ್ಯವಂಶಿ ಮನೆತನದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ತೋ, ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿದಾಗ ಏನಾಗುತ್ತೆ? ವಿಕರ್ಮ ವಿನಾಶ ಹೋ, ವಿಕರ್ಮ ವಿನಾಶ ಆಗುತ್ತೆ. ಏಮ್ ಆಬ್ಜೆಕ್ಟ್ ಪೂರಿ ಹೇ, ಇಸ್ಲಿಯೇ ಬಾಬಾ ಮೆಡಲ್ಸ್ ಭಿ ಬನವಾತೆ ಹೇ. ಏಮ್ ಆಬ್ಜೆಕ್ಟ್ ಪೂರ್ಣವಾಗಿದೆ, ಆದ್ದರಿಂದ ಬಾಬಾ ಲಕ್ಷ್ಮೀನಾರಾಯಣರ ಬ್ಯಾಡ್ಜಸ್ಸು ಸಹ ಮಾಡಿಸ್ತಾರೆ. ಬೋಲೋ ಶಾರ್ಟ್ ಮೇ ಶಾರ್ಟ್, ದೋ ಅಕ್ಷರ ಮೇ ಆಪ್ಕೋ ಸಮझाते हैं, ಹೇಳಿ. ಶಾರ್ಟಲ್ಲೂ ಶಾರ್ಟು, ಎರಡು ಮಾತುಗಳಲ್ಲಿ ನಾವು ನಿಮಗೆ ಈ ಜ್ಞಾನ ಎಲ್ಲ ತಿಳಿಸ್ತೀವಿ. ಬಾಪ್ ಸೆ ಸೆಕೆಂಡ್ ಮೇ ವರ್ಷ ಮಿಲ್ನಾ ಚಾಹಿಯೇನಾ, ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಆಸ್ತಿ ಸಿಗಬೇಕಾಗಿದೆ ಅಲ್ವಾ? ಮಗ ಆದ ಒಂದು ಸೆಕೆಂಡಿನಲ್ಲಿ ಆಸ್ತಿಗೆ ಹಕ್ಕುದಾರನಾದ. ಬಾಪ್ ಐಹಿ, ತಂದೆ ಆಗೇ ಇದ್ದಾರೆ ಸ್ವರ್ಗ ಕ ರಚಯಿತ. ಈ ಮೆಡಲ್ಸ್ ತೋ ಬಹುತ್ ಅಚ್ಚಿ ಚೀಸ್ ಹೈ, ಬಾಬಾ ಹೇಳ್ತಾರೆ ಈ ಬ್ಯಾಡ್ಜಸ್ ಅಂತೂ ಬಹಳ ಒಳ್ಳೆ ವಸ್ತುಗಳಾಗಿದೆ. ಪರಂತು ಬಹುತ್ ದೇಹ ಅಭಿಮಾನಿ ಬಚ್ಚೆ ಸಮಜ್ತೆ ನಹಿ ಹೈ, ಆದರೆ ಬಹಳ ದೇಹ ಅಭಿಮಾನಿ ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ. ಇನ್ಮೇ ಸಾರಾ ಜ್ಞಾನ ಹೈ ಏಕ್ ಸೆಕೆಂಡ್ ಕಾ, ಇದರಲ್ಲಿ ಇಡೀ ಜ್ಞಾನ ಇದೆ ಒಂದು ಸೆಕೆಂಡಿನದು. ಬಾಬಾ ಭಾರತ್ ಕೋ ಹಿ ಆಕರ್ ಸ್ವರ್ಗ ಬನಾತೆ ಹೇ, ಬಾಬಾ ಭಾರತವನ್ನೇ ಬಂದು ಸ್ವರ್ಗವನ್ನಾಗಿ ಮಾಡ್ತಾರೆ. ನಯಿ ದುನಿಯಾ ಬಾಪಿ ಸ್ಥಾಪನ ಕರ್ತೆ ಹೇ, ಹೊಸ ಪ್ರಪಂಚ ತಂದೆನೇ ಸ್ಥಾಪನೆ ಮಾಡ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗ ಭಿ ಗಾಯ ಹುವಾ ಹೇ, ಇದು ಪುರುಷೋತ್ತಮ ಸಂಗಮ ಯುಗ ಸಹ ಹಾಡಲಾಗಿದೆ. ಈ ಸಾರಾ ಜ್ಞಾನ ಬುದ್ಧಿ ಮೇ ಟಪಕ್ನಾ ಚಾಹಿಯೇ, ಬಾಬಾ ಹೇಳ್ತಾರೆ ಇಡೀ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಏನು ತೊಟ್ಟಿಗ್ತಾ ಇರಬೇಕು. ಹೇಗೆ ಒಂದು ಟ್ಯಾಪ್ದು ವಾಷರ್ ಹೋಗ್ಬಿಟ್ರೆ ಹೇಗೆ ತೊಟ್ಟಿಗ್ತಾ ಇರುತ್ತೆ, ಆ ರೀತಿ ಇಡೀ ಜ್ಞಾನ ನಮ್ಮ ಬುದ್ಧಿಯಲ್ಲಿ ತೊಟ್ಟಿಗ್ತಾ ಇರಬೇಕು. ಅಂದರೆ ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು ಬರ್ತಾ ಇರಬೇಕು. कोई का योग है तो फिर ज्ञान नहीं, ಧಾರಣ नहीं होती है. ಬಾಬಾ ಹೇಳ್ತಾರೆ ಕೆಲವರಿಗೆ ಯೋಗ ಇದೆ, ಆದರೆ ಜ್ಞಾನ ಇಲ್ಲ, ಧಾರಣೆನೂ ಆಗೋದಿಲ್ಲ. सर्विस करने वाले बच्चों को ज्ञान की धारणा अच्छी हो सकती है.
ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಜ್ಞಾನದ ಧಾರಣೆ ಚೆನ್ನಾಗಿ ಆಗುತ್ತೆ. ಹೇಗೆ ನಾವು ಹೇಳ್ತೀವಲ್ವ ಎಲ್ಲರಿಗೂ, ನಾವು ಮಾಡಬೇಕಲ್ವಾ, ನಾವು ಮಾಡಲಿಲ್ಲ ಅಲ್ವಾ ಅಲ್ವಾ, ನಾವು ಬೇರೆಯವ್ರಿಗೆ ಹೇಳ್ತೀವಿ ಕೋಪ ಮಾಡ್ಕೋಬಾರ್ದು. ಆವಾಗ ನಮಗೇನು ಅನಿಸುತ್ತೆ, ಮೊದಲು ನಾವು ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಜ್ಞಾನದ ಧಾರಣೆಯೂ ಚೆನ್ನಾಗಿ ಆಗುತ್ತೆ. बाप आकर मनुष्य को देवता बनाने की सेवा करे और बच्चे कोई सेवा ना करे. ತಂದೆ ಬಂದು ಮನುಷ್ಯರನ್ನು ದೇವತೆ ಮಾಡುವ ಸೇವೆ ಮಾಡೋದು, ಮಕ್ಕಳು ಯಾವುದು ಸೇವೆ ಮಾಡದಿರ ಇರೋದು, ಓ ಕ್ಯಾ ಕಾಮ್ಗೆ ಹೇ ಅಂತ ಮಕ್ಕಳು ಏನು ಕೆಲಸಕ್ಕೆ ಬಾರದವರು ಅಂತಾರೆ ಬಂದು. ಓ ದಿಲ್ ಪರ್ ಕೈಸೆ ಚढ़ सकते, ಅವರು ತಂದೆಯ ಹೃದಯದಲ್ಲಿ ಹೇಗೆ ಏರ್ತಾರೆ. ಬಾಪ್ कहते हैं ड्रामा में मेरा पार्ट ही है, ರಾವಣ ರಾಜ್ಯ ಸೇ ಸಬ್ಕೋ छोड़ाना. ತಂದೆ ಹೇಳ್ತಾರೆ, ಡ್ರಾಮಾದಲ್ಲಿ ನನ್ನ ಪಾತ್ರನೇ ಆಗಿದೆ ರಾವಣ ರಾಜ್ಯದಿಂದ ಎಲ್ಲರನ್ನೂ ಬಿಡಿಸುವಂತಹದ್ದು. राम राज्य और रावण राज्य भारत में ही गाया हुआ है. ರಾಮರಾಜ್ಯ ರಾವಣ ರಾಜ್ಯ ಭಾರತದಲ್ಲೇ ಇದು ಹಾಡಲಾಗಿದೆ. ಅಬ್ ರಾಮ್ ಕೌನ್ ಹೈ, ಈಗ ರಾಮ ಯಾರು ये भी जानते नहीं, ಇದು ಸಹ ಗೊತ್ತಿಲ್ಲ. गाते भी है पतित पावन भक्तों का भगवान एक, ಹಾಡ್ತಾರೆ ಪತಿತ ಪಾವನ ಭಕ್ತರ ಭಗವಂತ ಒಬ್ಬರು. तो पहले जब कोई अंदर घुसे तो ಮೊದಲು ಯಾರಾದರೂ ಒಳಗೆ ಬಂದರೂ ಏನು ಮಾಡಬೇಕು, ಬಾಪ ಪರಿಚಯ ಇದು, ಅವರನ್ನು ಕೂರಿಸಿ ಮೊದಲು ತಂದೆಯ ಪರಿಚಯ ಕೊಡಬೇಕು. ಆದಮಿ ದೇಖ್ಕರ್ ಸಮಜಾನಾ ಚಾಹಿಯೇ. ಎಂತಹ ಮನುಷ್ಯರು, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ನೋಡಿ ತಿಳಿಸ್ಬೇಕಾಗಿದೆ. ದೊಡ್ಡ ಮನುಷ್ಯರಿಗೆ ಹೇಗೆ ತಿಳಿಸ್ಬೇಕು, ಸಾಧಾರಣ ಮನುಷ್ಯರಿಗೆ ಹೇಗೆ ತಿಳಿಸ್ಬೇಕು, ಮತ್ತು ಶಾಸ್ತ್ರ ಪುರಾಣಗಳಲ್ಲಿ ನಂಬಿಕೆ ಇರೋರಿಗೆ ಹೇಗೆ ತಿಳಿಸ್ಬೇಕು. ಬಾಬಾ ಹೇಳ್ತಾರೆ, ಮನುಷ್ಯರನ್ನು ನೋಡಿ ತಿಳಿಸ್ಬೇಕಾಗಿದೆ. ಈ ಬೇಹದ್ ಕಾ ಬಾಪ್ ಆತೆ ಹಿ ಹೈ, ಬೇಹದ್ದಿನ ತಂದೆ ಬರೋದೇ ಬೇಹದ್ಗೆ ಸುಖಕ ವರ್ಷದೇನೆ, ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡಲಿಕ್ಕಾಗಿ. ಉನ್ಕೋ ಅಪನಾ ಶರೀರ ತೋ ಹೈ ನಹಿ ತೋ ವರ್ಷ ಕೈಸೆ ದೇತೆ ಹೈ, ಅವರಿಗೆ ತಮ್ಮದೇ ಶರೀರ ಇಲ್ಲ ಅಂದಾಗ ಅವರು ಆಸ್ತಿ ಹೇಗೆ ಕೊಡ್ತಾರೆ. ಖುದ್ ಕಹತೆ ಹೇ ಮೈ इस ब्रह्मा तन में पढ़ाकर, ब्रह्मा तन से पढ़ाकर राजयोग सिखलाए ये पद प्राप्त कराता हूँ. ಖುದ್ದು ಹೇಳ್ತಾರೆ, ನಾನು ಈ ಬ್ರಹ್ಮ ತನದಿಂದ ಬೋಧಿಸಿ ರಾಜಯೋಗವನ್ನು ಕಲಿಸಿ ಈ ಪದವಿಯನ್ನು ಮಕ್ಕಳಿಗೆ ನಾನು ಪ್ರಾಪ್ತಿ ಮಾಡಿಸ್ತೀನಿ. ಇಸ್ ಮೆಡಲ್ ಮೇ ಸೆಕೆಂಡ್ ಕಿ ಸಮಜಾನಿ ಹೇ. ಬಾಬಾ ಹೇಳ್ತಾರೆ, ಈ ಬ್ಯಾಡ್ಜಿನಲ್ಲಿ 1 ಸೆಕೆಂಡಿನ ಜ್ಞಾನ ಇದೆ. 1 ಸೆಕೆಂಡಿನಲ್ಲಿ ಹೇಗೆ ಜೀವನ್ಮುಕ್ತಿ ತಂದೆಯ ಆಸ್ತಿಗೆ ಅಧಿಕಾರಿಯಾಗುವಂತಹದ್ದು. ಕಿತನಾ ಛೋಟಾ ಮೆಡಲ್ ಹೈ ಪರಂತು ಸಮಜಾನೆ ವಾಲೆ ಬಡೆ ದೇಹಿ ಅಭಿಮಾನಿ ಚಾಹಿಯೇ. ಎಷ್ಟು ಚಿಕ್ಕ ಬ್ಯಾಡ್ಜ್ ಆಗಿದೆ, ಆದರೆ ಅದರ ವಿವರಣೆ ಕೊಡುವಂಥವರು, ಅದರ ಬಗ್ಗೆ ತಿಳಿಸುವಂಥವರು ಬಹಳವೂ ಆತ್ಮ ಅಭಿಮಾನಿಯಾಗಿರಬೇಕಾಗಿದೆ. ಓ ಬಹುತ್ ಕಮ್ ಹೈ, ಅವರು ಬಹಳ ಕಡಿಮೆ. ಯಾರು? ಆತ್ಮ ಅಭಿಮಾನಿಗಳು. ये मेहनत कोई से पहुँचते नहीं है, इसलिए बाबा कहते हैं, ಈ ಪರಿಶ್ರಮ ಯಾರೂ ಮಾಡೋದಿಲ್ಲ, ಪಡೆಯೋದಿಲ್ಲ. ಅದರಿಂದ ತಂದೆ ಹೇಳ್ತಾರೆ, चार्ट रख कर देखो सारे दिन में हम कितना टाइम याद में रहते हैं. ಚಾರ್ಟ್ ಇಟ್ಟು ನೋಡಿ, ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ನೆನಪಿನಲ್ಲಿ ಇರ್ತೀವಿ.
सारा दिन ऑफिस में काम करते याद में रहना. ಬಾಬಾ ಹೇಳ್ತಾರೆ, ಇಡೀ ದಿನ ಆಫೀಸಲ್ಲಿ ಕೆಲಸ ಮಾಡ್ತಾ ನೆನಪಿನಲ್ಲಿ ಇರಬೇಕು. ಕರ್ಮ ತೋ ಕರ್ನಾ ಹಿ ಹೇ, ಕರ್ಮ ಅಂತೂ ಮಾಡಲೇಬೇಕಾಗಿದೆ. ಯಹಾ ಯೋಗ ಮೇ ಬಿಠಾಕರ್ ಕಹತೆ ಹೇ ಬಾಪ್ ಕೋ ಯಾದ್ ಕರೋ. ಇಲ್ಲಿ ಬಂದಾಗ ಯೋಗದಲ್ಲಿ ಕೂರಿಸಿ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿ. ಆಫೀಸಲ್ಲಿ ಇಡೀ ದಿವಸ ಕೂತ್ಕೊಂಡು ಯೋಗ ಮಾಡೋಕ್ಕಾಗುತ್ತಾ? ಕೆಲಸ ಕಾರ್ಯ ಮಾಡ್ತಾ ಒಳೊಳಗೆ ನೆನಪು ಮಾಡಬೇಕು. ಉಸು ಸಮಯ ಕರಂತೋ ಕರ್ತೆ ನಹಿ ಹೋ. ಇಲ್ಲಿ ಖಾಸಾಗಿ ಯೋಗಕ್ಕೆ ಅಂತ ಕೂತಾಗ ಕರ್ಮ ಮಾಡೋದಿಲ್ಲ. ತುಮಕೋ ತೋ ಕರ್ಮ ಕರ್ತೆ ಯಾದ್ ಕರ್ನಾ ಹೇ. ನಿಮಗಂತೂ ಕರ್ಮ ಮಾಡ್ತಾ ನೆನಪು ಮಾಡಬೇಕು. ನಹಿ ತೋ ಬೈಠ್ನೆ ಕಿ ಆದತ್ ಪಡ್ ಜಾತಿ ಹೇ. ಇಲ್ಲಾಂದರೆ ನಾನು ಕೂತ್ಕೊಂಡಾಗಲೇ ಯೋಗ ಮಾಡೋದು, ಆ ಥರ ಅಭ್ಯಾಸ ಆಗೋಗುತ್ತೆ. ಕರ್ಮ ಕರ್ತೆ ಯಾದ್ ಮೇ रहेंगे ತಬ್. ನಾವು ಕರ್ಮ ಮಾಡ್ತಾ ನೆನಪಿನಲ್ಲಿದ್ದಾಗ ಆಗ ಕರ್ಮಯೋಗಿ ಸಿದ್ಧ ಹೋಗಿ, ನಾವು ಕರ್ಮಯೋಗಿಗಳು ಅನ್ನೋದು ಸಿದ್ಧ ಆಗುತ್ತೆ. ಪಾಠ ತೋ ಜರೂರ್ ಬಜಾನಾ ಹೇ, ಇಸ್ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ. ಪಾತ್ರ ಅಂತೂ ತಪ್ಪದೆ ಮಾಡಲೇಬೇಕಾಗಿದೆ, ಕಾರ್ಯವ್ಯವಹಾರಗಳು ಮಾಡಲೇಬೇಕಾಗಿದೆ. ಆದರೆ ಆ ಸಮಯದಲ್ಲಿ ನೆನಪು ಬರೋದು ಇರೋದು, ಅದರಲ್ಲಿ ಮಾಯೆ ವಿಘ್ನ ಹಾಕುತ್ತೆ. ಸಚ್ಚಾಯಿ ಸೆ ಚಾರ್ಟ್ ಬಿ ಕೊಯ್ ಲಿಖತೆ ನಹಿ. ಸತ್ಯತೆಯಿಂದ ಚಾರ್ಟು ಸಹ ಯಾರೂ ಬರೆಯೋದೇ ಇಲ್ಲ. ಕೊಯ್ ಲಿಖತೆ ಹೇ, ಆಧಾ ಗಂಟಾ ಪೌನಾ ಗಂಟಾ ಯಾದ್ ಮೇ ರಹೆ. ಕೆಲವರಂತೂ ಬರೀತಾರೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನಪಿನಲ್ಲಿ ಇದ್ವಿ. ಸೋ ಬಿ ಸವೇರೆ ಹಿ ಯಾದ್ ಮೇ ಬೈಠ್ತೆ ಹೋಂಗೆ. ಅದು ಸಹ ಬೆಳಿಗ್ಗೆನೇ ಮಕ್ಕಳು ನೆನಪಿನಲ್ಲಿ ಕೂರ್ತೀರಿ. ಭಕ್ತಿ ಮಾರ್ಗ ಮೇ ಬಿ ಸವೇರೆ ಉಠ್ಕರ್ ರಾಮ್ ಕಿ ಮಾಲಾ ಬೈಠ್ ಜಪ್ತೆ ಹೇ. ಭಕ್ತಿ ಮಾರ್ಗದಲ್ಲೂ ಸಹ ಕೆಲವು ಭಕ್ತರು, ಸತ್ಯವಾದ ಭಕ್ತರು ಬೆಳಿಗ್ಗೆ ಎದ್ದು ಕುಳಿತು ರಾಮನ ಆ ಮಾಲೆ ರಾಮ 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 ಅಂತ ಜಪ ಮಾಡ್ತಾರೆ. ಐಸೆ ಬಿ ನಹಿ ಉಸ್ ಸಮಯ ಏಕ್ ಹಿ ಧುನ್ ಮೇ ರಹತೆ ಹೇ. ಈ ರೀತಿಯೂ ಅಲ್ಲ, ಬಲೆ ಬಾಯಿಂದ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ, ಆದರೆ ಮನಸ್ಸು ಅದೇ ಗುಂಗಿನಲ್ಲಿದೆ, ಅದೇ ನೆನಪಿನಲ್ಲಿದೆ, ಈ ಮಾತಿಲ್ಲ. ನಹಿ ಅವ್ರು ಭಿ ಬಹುತ್ ಸಂಕಲ್ಪ ಆತೆ रहेंगे. ಬಲೆ ಮಾಲೇನೂ ತಿರುಗಿಸ್ತಾ ಇದ್ದಾರೆ, ರಾಮ ರಾಮ ಅಂತಲೂ ಹೇಳ್ತಾ ಇದ್ದಾರೆ, ಆದರೆ ಬಹಳ ಸಂಕಲ್ಪಗಳು ಬರ್ತಾ ಇರುತ್ತವೆ. ತೀವ್ರ ಭಕ್ತೋಂಕಿ ಬುದ್ಧಿ ಕುಚ್ ಟಹರ್ತಿ ಹೇ. ಅದರಲ್ಲಿ ತೀವ್ರ ಭಕ್ತಿ ಯಾರು ಮಾಡ್ತಾರೆ ಅವ್ರದ್ದು ಬುದ್ಧಿ ಸ್ವಲ್ಪ ನಿಲ್ಲುತ್ತೆ. ಏತೋ ಹೈ ಅಜಪಾ ಜಪ್ ನಯಿ ಬಾತೇನಾ. ನಮ್ಮದಂತೂ ಅಜಪಾ ಜಪ, ಒಳೊಳಗೇ ಬಾಬನನ್ನು ನೆನಪು ಮಾಡೋದು, ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಒಳೊಳಗೇ ನೆನಪು ಮಾಡೋದು, ಇದಕ್ಕೆ ಹೇಳ್ತಾರೆ ಅಜಪಾ ಜಪ್. ಹೊಸ ಮಾತಲ್ವ ಇದು. ಗೀತಾ ಮೇ ಬಿ ಮನ್ಮನಾಭವ ಅಕ್ಷರ ಹೇ. ಗೀತೆಯಲ್ಲೂ ಸಹ ಮನ್ಮನಾಭವ ಶಬ್ದ ಇದೆ. ಪರಂತು ಶ್ರೀ ಕೃಷ್ಣ ಕಾ ನಾಮ್ ದೇನೆ ಸೆ ಶ್ರೀ ಕೃಷ್ಣ ಕೋ ಯಾದ್ ಕರ್ ಲೇತೆ ಹೇ, ಕುಚ್ ಭಿ ಸಮಜ್ತೆ ನಹಿ. ಆದರೆ ಶ್ರೀಕೃಷ್ಣನ ಹೆಸರು ಕೊಟ್ಟಿದ್ದರಿಂದ ಕೃಷ್ಣನನ್ನು ನೆನಪು ಮಾಡಿಬಿಡ್ತಾರೆ, ಏನೂ ತಿಳ್ಕೊಳ್ಳೋದಿಲ್ಲ. ಮೆಡಲ್ ಸಾತ್ ಮೇ ಜರೂರ್ ಹೋ. ಬಾಬಾ ಹೇಳ್ತಾರೆ, ಬ್ಯಾಡ್ಜು ನಿಮ್ಮ ಜೊತೆ ತಪ್ಪದೇ ಇರಬೇಕು. ಅಂದರೆ ಬ್ಯಾಡ್ಜು ಹಾಕ್ಕೊಂಡಿರಬೇಕು. ಯಾರ್ಯಾರು ಹಾಕ್ಕೊಂಡಿಲ್ಲ? ಬ್ಯಾಡ್ಜ್ ಬಾಬಾ ಹೇಳ್ತಾರೆ, ಉಂಗುರ ಅಂತ ಹೇಳ್ತಾ ಇಲ್ಲ. ಬೋಲೋ बाप ब्रह्मा तन से बैठ समझाते हैं, हम उस बाप से प्रीत रखते हैं. ಹೇಳಬೇಕು ನೋಡಿ, ತಂದೆ ಬ್ರಹ್ಮ ತನದಿಂದ ಕುಳಿತು ತಿಳಿಸ್ತಾರೆ, ನಾವು ಅವರೊಂದಿಗೆ ಪ್ರೀತಿಯನ್ನು ಇಡ್ತೀವಿ. ಬ್ಯಾಡ್ಜ್ ತೋರಿಸಿ ಹೇಳಬೇಕು ಅಂತಾರೆ. ಮನುಷ್ಯೋं को तो ना आत्मा का ना परमात्मा का ज्ञान है.
ಮನುಷ್ಯರಿಗಂತೂ ಆತ್ಮನ ಜ್ಞಾನನೂ ಇಲ್ಲ, परमात्मा ज्ञाननೂ ಇಲ್ಲ. सिवाय बाप के ये ज्ञान कोई दे न सके. ತಂದೆ ವಿನಃ ಈ ಜ್ಞಾನ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ತ್ರಿಮೂರ್ತಿ ಶಿವ ಸಬ್ಸೆ ಮುಖ್ಯ ಹೇ. ಈ ತ್ರಿಮೂರ್ತಿ ಶಿವ ಚಿತ್ರ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಬಾಪ್ ಅವ್ರ ವರ್ಷ, ಇದರಲ್ಲಿ ಯಾವ ಜ್ಞಾನ ಇದೆ? ತಂದೆ ಮತ್ತು ಆಸ್ತಿ. इस चक्र को समझाना तो बहुत सहज है. ಈ ಚಕ್ರ ತಿಳಿಸೋದೂ ಸಹ ಬಹಳ ಸಹಜ. ಪ್ರದರ್ಶಿನಿ में भी प्रजा तो लाखों बनती रहती है ना. ಪ್ರದರ್ಶಿನಿಯಿಂದಲೂ ಸಹ ಪ್ರಜೆಗಳು, ಲಕ್ಷಾಂತರ ಪ್ರಜೆಗಳು ಆಗ್ತಾ ಇರ್ತಾರಲ್ವ. ರಾಜಾಯೇ ತೋಡೆ ಹೋತೆ ಹೇ, ಉನೋಂಕಿ ಪ್ರಜಾ तो करोड़ों की अंदाज में होती है. ರಾಜರುಗಳಂತೂ ಕೆಲವರು ಇರ್ತಾರೆ. ಒಬ್ಬ ರಾಜ, ಅವನಿಗೆ ಎಷ್ಟು ಪ್ರಜೆಗಳಿರ್ತಾರೆ? ಲಕ್ಷಾಂತರ ಪ್ರಜೆಗಳು, ಕೋಟ್ಯಾಂತರ ಪ್ರಜೆಗಳು ಇರ್ತಾರೆ. ಪ್ರಜಾ ಡೇರ್ ಬಂತಿ ಹೇ, ಬಾಕಿ ರಾಜ ಬನ್ನೆ ಕೆ ಲಿಯೆ. ಈ ರೀತಿ ಪ್ರಜೆಗಳು ಅನೇಕರಾಗ್ತಾರೆ. ಸ್ವಲ್ಪ ಕೇಳಿದ್ರು ಪ್ರಜೆಗಳಾಗ್ತಾರೆ. ಬಾಕಿ ರಾಜ ಆಗಲಿಕ್ಕಾಗಿ ಪುರುಷಾರ್ಥ ಕರ್ನಾ ಹೈ, ಬಹಳಷ್ಟು ಪುರುಷಾರ್ಥ ಮಾಡಬೇಕು. जो ಜಾಸ್ತಿ ಸರ್ವಿಸ್ करते हैं वे जरूर ऊंच पद पाएंगे. ಯಾರು ಹೆಚ್ಚಿನ ಸೇವೆ ಮಾಡ್ತಾರೆ ಅವರು ತಪ್ಪದೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಕೈ ಬಚ್ಚೋं को सर्विस का बहुत शौक है. ಕೆಲವು ಮಕ್ಕಳಿಗೆ ಸೇವೆದು ಬಹಳ ಆಸಕ್ತಿ ಇದೆ. कहते हैं ನೌಕರಿ छोड़ दे, ಖಾನೆ ಲಿಯೇ ತೋ ಹೈ ಹಿ. ಕೆಲವ್ರು ಹೇಳ್ತಾರೆ ನಾನು ನೌಕರಿ ಬಿಟ್ಬಿಡ್ತೀನಿ, ಊಟ ಮಾಡಲಿಕ್ಕಾಗಿ ನನ್ನ ಹತ್ರ ಅಷ್ಟೋ ಇಷ್ಟೋ ಇದ್ದೇ ಇದೆ. ಬಾಬಾ ಕಾ ಬನ್ ಗಯೇ ತೋ ಶಿವ ಬಾಬಾ ಕಿ ಹಿ ಪರ್ವರಿಶ್ ಲೇಂಗೆ. ಬಾಬನವರಾದರೂ, ಅದರಲ್ಲೂ ಸೇವೆಗಾಗಿ ಸರೆಂಡರ್ ಆದರು ಅಂದರೆ ಎಲ್ಲ ಬಾಬಾನೇ ಪಾಲನೆ ಕೊಡ್ತಾರೆ. परंतु बाबा कहते हैं मैंने वानप्रस्थ में प्रवेश किया है ना. ಆದರೆ ಬಾಬಾ ಹೇಳ್ತಾರೆ ನಾನು ವಾನಪ್ರಸ್ಥದಲ್ಲಿ, ಇವರ ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡಿದ್ದೀನಲ್ವ. ಮಾತಾಯೇ ಭಿ ಜವಾನ್ ಹೈ ತೋ ಘರ್ ಮೇ ರಹತೆ ದೋನೋ ಸರ್ವಿಸ್ ಕರ್ನಿ ಹೈ. ಮಾತೆಯರು ಸಹ ಯುವತಿಯರಾಗಿದ್ದಾರೆ ಅಂದಾಗ ಮನೆಯಲ್ಲಿರ್ತಾ ಎರಡೂ ಸೇವೆ ಮಾಡಬೇಕು. बाबा हर एक की सर्कमस्टेंसेस को देख राय देते हैं. ಬಾಬಾ ಪ್ರತಿಯೊಬ್ಬರ ಪರಿಸ್ಥಿತಿಯನ್ನು ನೋಡಿ ಸಲಹೆ ಕೊಡ್ತಾರೆ. ಮಾತೆಯರೆಲ್ಲ ಬಂದು ಸರೆಂಡರ್ ಆಗಿ ಅಂತ ಹೇಳ್ತಾರಾ? ಕುಮಾರಿಯರಿಗೆ ಹೇಳ್ತಾರೆ ಅಲ್ವಾ? ಕುಮಾರರಿಗೆ ಹೇಳ್ತಾರೆ. ಶಾದಿ ಆದಿ ಕೆ ಲಿಯೆ ಅಗರ್ ಅಲೋ ನಾ ಕರೆ ತೋ ಹಂಗಾಮಾ ಹೋ ಜಾಯೆ, ಇಸ್ಲಿಯೆ हर एक का हिसाब किताब देख राय देते हैं. ಕೆಲವರು ಮದುವೆಗಾಗಿ ಒಪ್ಕೊಳ್ಳಿಲ್ಲ ಅಂದರೆ ಮನೇಲಿ ಎಷ್ಟು ಗಲಾಟೆ ಆಗುತ್ತೆ. ಅದರಿಂದ ಬಾಬಾ ಪ್ರತಿಯೊಬ್ಬರದು ಲೆಕ್ಕಾಚಾರ ನೋಡಿ ಸಲಹೆ ಕೊಡ್ತಾರೆ. ಕುಮಾರ ಹೈತೋ ಕಹೆಂಗೆ ತುಮ್ ಸರ್ವಿಸ್ ಕರ್ ಸಕ್ತೆ ಹೋ. ಕುಮಾರರಿಗೆ ಏನು ಹೇಳ್ತಾರೆ? ನೀನು ಸರ್ವಿಸ್ ಮಾಡ್ಬೋದು. ಸರ್ವಿಸ್ ಕರ್ ಬೇಹದ್ಗೆ ಬಾಪ್ಸೆ ವರ್ಷಾಲೋ. ಸೇವೆ ಮಾಡಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿ. ಉಸ್ ಬಾಪ್ಸೆ ತುಮಕೋ ಕ್ಯಾ ಮಿಲೇಗಾ. ಆ ತಂದೆಯಿಂದ, ಲೌಕಿಕ ತಂದೆಯಿಂದ ನಿಮಗೆ ಏನು ಸಿಗುತ್ತೆ? ಚೂಲ್ ಚಾಯಿ ವೋ ತೋ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೈ. ಹಣದ ಆಸ್ತಿ ಅದಂತೂ ಏನಾಗಲಿದೆ? ಎಲ್ಲ ಮಣ್ಣು ಪಾಲಾಗಲಿದೆ. ಸ್ವಲ್ಪ ಸಮಯ ವಿನಾಶ ಆಯಿತು ಅಂದರೆ ಏನಾಗುತ್ತೆ? ಎಲ್ಲ ಮಣ್ಣು ಪಾಲಾಗುತ್ತೆ. ಆದರೆ ಈ ತಂದೆಯಿಂದ ಪಡೆದಿದ್ದು ಜೊತೆಯಲ್ಲಿ ಬರುತ್ತೆ, ಅವಿನಾಶಿ. ದಿನ ಪ್ರತಿದಿನ ಟೈಮ್ ಕಮ್ ಹೋತಾ ರಹತಾ ಹೈ. ದಿನ ಪ್ರತಿದಿನ ಏನು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದೊಂದು ಬರ್ತ್ಡೇ ಮಾಡಿಕೊಂಡಾಗಲೂ ಏನು ನೆನಪು? ನನ್ನ ಆಯುಸ್ಸಿನಲ್ಲಿ ಒಂದು ವರ್ಷ ಕಡಿಮೆ ಆಯಿತು. ಕೈ ಸಮಸ್ತೆ ಹೇ
ಹಮಾರಿ ಮಿಲ್ಕಿಯತ್ ಸೆ ಬಚ್ಚೆ ವಾರಿಸ್ ಬನೆಗೆ. ಕೆಲವರು ತಿಳ್ಕೊಳ್ತಾರೆ ನಮ್ಮ ಆಸ್ತಿಯಿಂದ ಮಕ್ಕಳು ವಾರಸ್ದಾರರಾಗ್ತಾರೆ, ನಮ್ಮ ಆಸ್ತಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ವಾರಸ್ದಾರರಾಗ್ತಾರೆ, ಭಾಳಷ್ಟು ಸಮಯ ಕೂತ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡು ಸೇರಿಸಿ ಇಡ್ತಾರೆ. ಪರಂತು ಬಾಪ್ ಕಹತೆ ಹೇ ಕುಚ್ ಭಿ ಮಿಲ್ನೆ ಕಾ ನಹೀ ಹೇ. ವಿನಾಶ ಆಗುತ್ತೆ ಅಂದರೆ ಮಕ್ಕಳಿಗೂ ಸಿಗಲಿಲ್ಲ, ಮೊಮ್ಮಕ್ಕಳಿಗೂ ಸಿಗಲಿಲ್ಲ. ಸಾರಿ ಮಿಲ್ಕಿಯತ್ ಎಲ್ಲ ಸೇರಿಸಿಟ್ಟಿದ್ದು ಕೂಡಿಟ್ಟಿದ್ದು ಎಲ್ಲ ಆಸ್ತಿ ಖಾಕ್ ಮೇ ಮಿಲ್ ಜಾಯೇಗಿ, ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಓ ಸಮಸ್ತೆ ಪಿಚಾಡಿ ವಾಲೆ ಕಾಯಂಗೆ. ಏನು ತಿಳ್ಕೊಳ್ತಾರೆ, ನಾನು ಭಾಳಷ್ಟು ಹಣ ಸೇರಿಸಿಟ್ರೆ ನನ್ನ ಹಿಂದೆ ಬರ್ತಾರಲ್ಲ ನನ್ನ ವಂಶಾವಳಿಯವರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ತಿಂತಾರೆ. ಧನ್ವಾನ್ ಕಾ ಧನ್ ಖತಮ್ ಹೋನೆ ಸೆ ದೇರಿ ನಹಿ ಲಗ್ತಿ ಹೈ. ಬಾಬಾ ಹೇಳ್ತಾರೆ, ಹಣವಂತರದ್ದು ಹಣ ಖತಮ್ ಆಗೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ. ಮೌತ್ ತೋ ಸಾಮ್ನೆ ಕಡಾಯಿ ಹೈ. ವಿನಾಶ, ಸಾವು ಮುಂದೆ ನಿಂತಿದೆ. ಕೋಯಿ ಭಿ ವರ್ಷ ಲೇ ನಹಿ ಸಕೆಂಗೆ. ನಾವು ಎಷ್ಟೇ ಕೂಡಿಟ್ರು ಮಕ್ಕಳು ಮೊಮ್ಮಕ್ಕಳು ಯಾರೂ ಆಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಹುತ್ ತೋಡೆ ಹೇ ಜೋ ಪೂರಿ ರೀತಿ ಸಮಜ್ ಸಕ್ತೆ ಹೇ. ಕೆಲವರೇ ಇದನ್ನೆಲ್ಲ ಪೂರ್ಣವಾಗಿ ತಿಳ್ಕೊಳ್ಳೋವಂಥವರು. ಜಾಸ್ತಿ ಸರ್ವಿಸ್ ಕರ್ನೆ ವಾಲೆ ಹಿ ಊಂಚ್ ಪದ ಪಾಯಂಗೆ. ಹೆಚ್ಚಿನ ಸೇವೆ ಮಾಡುವಂಥವರೇ ಶ್ರೇಷ್ಠ ಪದವಿಯನ್ನು ಪಡೀತಾರೆ. ತೋ ಉನ್ಕೋ ರಿಗಾರ್ಡ್ ಭಿ ರಖನಾ ಚಾಹಿಯೆ, ಇನ್ಸೆ ಸೀಖನಾ ಹೇ. ಅದರಿಂದ ಯಾರು ಹೆಚ್ಚಿನ ಸೇವೆ ಮಾಡ್ತಾರೆ ಅವರಿಗೆ ಗೌರವನೂ ಇಡಬೇಕು ಮತ್ತು ಅವರಿಂದ ಕಲಿಬೇಕು. 21 ಜನ್ಮಕ್ಕೆ ಲಿಯೇ ರಿಗಾರ್ಡ್ ರಖನಾ ಪಡೆ. 21 ಜನ್ಮಕ್ಕಾಗಿ ಅವರಿಗೆ ಗೌರವ ಇಡಬೇಕಾಗಿ ಬರುತ್ತೆ. ಆಟೋಮೆಟಿಕ್ ಜರೂರ್ ವೋ ಊಂಚ್ ಪದ ಪಾಯಂಗೆ. ಆ ಥರ ಇಲ್ಲಿ ಸೇವೆ ಮಾಡಿದ್ದಾರೆ ಅಂದಾಗ ಅವರಿಗೆ ಅಲ್ಲೂ ಗೌರವ ಸಿಗುತ್ತೆ. ಯಾಕೆ? ಆಟೋಮೆಟಿಕ್ ಆಗಿ ಅವರು ಶ್ರೇಷ್ಠ ಪದವಿಯನ್ನು ಪಡೀತಾರೆ. ತೋ ರಿಗಾರ್ಡ್ ತೋ ಜಹಾ ತಹಾ ರಹನಾ ಹಿ ಹೈ. ಅದರಿಂದ ಇಲ್ಲೂ ಗೌರವ ಸಿಗುತ್ತೆ, ಅಲ್ಲೂ ಗೌರವ ಸಿಗುತ್ತೆ. ಖುದ್ ಭಿ ಸಮಜ್ ಸಕ್ತೆ ಹೇ ಜೋ ಮಿಲಾ ಸೋ ಅಚ್ಚಾ ಹೇ, ಇಸ್ಮೇ ಹಿ ಖುಷ್ ಹೋತೆ ಹೇ. ಬಾಬಾ ಹೇಳ್ತಾರೆ, ಕೆಲವರು ತಿಳ್ಕೊಳ್ತಾರೆ ಏನು ಸಿಕ್ತೋ ಅದು ಒಳ್ಳೆಯದು, ಅದರಲ್ಲೇ ಖುಷಿ ಆಗಿಬಿಡ್ತಾರೆ. ಸಾಕು, ನಾನು ಇಷ್ಟು ಮಾಡ್ತೀನಲ್ಲ, ಇಷ್ಟು ಸಿಕ್ಕಿದ್ರೆ ಸಾಕು. ಬೇಹದ್ ಕಿ ರಾಜಾಯಿ ಕೆ ಲಿಯೇ ಪಢಾಯಿ और ಸರ್ವಿಸ್ ಪರ್ ಪೂರಾ ಅಟೆನ್ಷನ್ ಚಾಹಿಯೆ. ಆದರೆ ಬೇಹದ್ದಿನ ರಾಜ್ಯಕ್ಕಾಗಿ ಓದು ಮತ್ತು ಸೇವೆ ಬಗ್ಗೆ ಪೂರ್ಣ ಗಮನ ಇಡಬೇಕಾಗಿದೆ. ಯೇ ಹೈ ಬೇಹದ್ ಕಿ ಪಢಾಯಿ. ಈ ರಾಜಧಾನಿ ಸ್ಥಾಪನೆ ಹೋ ರಹಿ ಹೈನಾ, ಇದಾಗಿದೆ ಬೇಹದ್ದಿನ ಓದು. ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ. ಇಸ್ ಪಢಾಯಿ ಸೆ ಯಹಾ ತುಮ್ ಪಡ್ಕರ್ ಪ್ರಿನ್ಸ್ ಬಂತೆ ಹೋ. ಈ ಓದಿನಿಂದ ಇಲ್ಲಿ ನೀವು ಓದಿ ಅಲ್ಲಿ ಪ್ರಿನ್ಸ್ ಆಗ್ತೀರಿ. ಕೋಯಿ ಭಿ ಮನುಷ್ಯ धन दान करते हैं तो राजा के पास व साहूकार के पास जन्म लेते हैं. ಅಲ್ಲೂ ಸಹ ಯಾರಾದರೂ ಮನುಷ್ಯ ದಾನ ಮಾಡಿದ್ರು, ಹಣದ ದಾನ ಮಾಡಿದ್ರು ಅಂದಾಗ ಇನ್ನೊಂದು ಜನ್ಮದಲ್ಲಿ ರಾಜನ ಬಳಿ ಅಥವಾ ಸಾಹುಕಾರರ ಬಳಿ ಜನ್ಮ ಪಡೀತಾರೆ. ಪರಂತು ವೋ ಹೈ ಅಲಗ್ ಕಾಲ್ ಕಾ ಸುಖ್. ಒಂದು ಜನ್ಮದ್ದು ಅದು. तो इस पढ़ाई पर बहुत अटेंशन देना चाहिए. ನಮ್ಮದು ಅರ್ಧ ಕಲ್ಪದ್ದು ಅಂದಾಗ ಈ ಓದಿನ ಬಗ್ಗೆ ಬಹಳ ಅಟೆನ್ಷನ್ ಇಡಬೇಕಾಗಿದೆ. ಸರ್ವಿಸ್ ಕಾ ಬೋನ ರಹನಾ ಚಾಹಿಯೆ. ಸೇವೆ ಮಾಡಬೇಕು ಅಂತ ಚಿಂತೆ ಇರಬೇಕಾಗಿದೆ. ಹಮೇ ಅಪನೆ ಗಾಂವ್ ಮೇ ಜಾಕರ್ ಸರ್ವಿಸ್ ಕರೆ, ಬಹುತೋं का ಕಲ್ಯಾಣ ಹೋ ಜಾಯೇಗಾ. ನಾವು ನಮ್ಮ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡೋಣ, ನಮ್ಮ ಊರಿಗೆ ಹೋಗಿ ಸರ್ವಿಸ್ ಮಾಡೋಣ, ನಮ್ಮ ನೇಟಿವ್ ಸ್ಥಾನಕ್ಕೆ ಹೋಗಿ ಸರ್ವಿಸ್ ಮಾಡೋಣ, ಅನೇಕರ ಕಲ್ಯಾಣ ಆಗುತ್ತೆ. ಬಾಬಾ ಜಾನ್ತೆ ಹೇ ಸರ್ವಿಸ್ ಕಾ ಶೌಕ್
ಅಜುನ್ ಕೋಯಿ ಮೇ ಹೈ ನಹಿ. ಬಾಬಾಗೆ ಗೊತ್ತಿದೆ ಈ ರೀತಿ ಸರ್ವೀಸಿನ ಆಸಕ್ತಿ ಕೆಲವರಲ್ಲಿ ಇಲ್ಲವೇ ಇಲ್ಲ, ಯಾರಲ್ಲೂ ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಲಕ್ಷಣ ಬಿ ತೋ ಅಚ್ಚೇ ಚಾಹಿಯೇನಾ. ಆ ಥರ ಸೇವೆ ಮಾಡಬೇಕು ಅಂದರೆ ಲಕ್ಷಣಗಳು, ಒಳ್ಳೆಯ ಲಕ್ಷಣಗಳು ಇರಬೇಕಾಗಿದೆ ಅಲ್ವಾ. ಐಸೆ ನಹಿ ಕಿ ಡಿಸ್ಸರ್ವಿಸ್ ಕರ್ ಅವ್ರ ಹಿ ಯಜ್ಞ ಕಾ ಭಿ ನಾಮ್ ಬದ್ನಾಮ್ ಕರೆ. ಈ ರೀತಿ ಮಾಡಬಾರ್ದು. ಡಿಸ್ಸರ್ವಿಸ್ ಮಾಡಿ ಯಜ್ಞದ ಹೆಸರನ್ನು ಕೆಡಿಸುವಂತಹದ್ದು. ಅವ್ರ ಅಪನಾ ಹಿ ನುಕ್ಸಾನ್ ಕರ್ದೆ, ಅದರಲ್ಲಿ ಏನಾಗುತ್ತೆ, ತಮ್ಮದು ನಷ್ಟ ಮಾಡ್ಕೊಳ್ತಾರೆ. ಬಾಬಾ ತೋ ಹರ್ ಬಾತ್ ಕೆ ಲಿಯೆ ಅಚ್ಚಿ ರೀತಿ ಸಮझाते हैं. ಬಾಬಾ ಅಂತೂ ಪ್ರತಿಯೊಂದು ಮಾತಿಗಾಗಿ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಮೆಡಲ್ಸ್ ಆದಿ ಕೆ ಲಿಯೆ ಕಿತನಾ ಹೋನಾ ರಹತಾ ಹೈ. ಬಾಬನ್ಗೂ ಈ ಥರ ಬ್ಯಾಡ್ಜ್ ಮಾಡಿಸ್ಬೇಕು, ಆ ಥರ ಬ್ಯಾಡ್ಜ್ ಮಾಡಿಸ್ಬೇಕು ಅಂತ ಬಾಬನಿಗೂ ಚಿಂತೆ ಇರುತ್ತೆ. ಫಿರ್ ಸಮझा जाता है ಡ್ರಾಮಾ ಅನುಸಾರ ದೇರಿ ಪಡ್ತಿ ಹೈ. ಮೊದಲು ಅಷ್ಟು ಈಸಿಯಾಗಿ ಎಲ್ಲ ಆಗ್ತಾ ಇರಲಿಲ್ವಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಡ್ರಾಮಾ ಅನುಸಾರ ಎಲ್ಲದಕ್ಕೂ ಸಮಯ ಅನ್ನೋದು ಇಳಿಸುತ್ತೆ. ಈ ಲಕ್ಷ್ಮೀ ನಾರಾಯಣ ಕಾ ಟ್ರಾನ್ಸ್ಲೇಟ್ ಚಿತ್ರ ಭಿ ಫಸ್ಟ್ ಕ್ಲಾಸ್ ಹೈ. ಲಕ್ಷ್ಮೀ ನಾರಾಯಣ ಟ್ರಾನ್ಸ್ಲೇಟ್ ಚಿತ್ರನೂ ಸಹ ಫಸ್ಟ್ ಕ್ಲಾಸ್ ಆಗಿದೆ. ಪರಂತು ಬಚ್ಚೋಂ ಪರ್ ಆಜ್ ಬೃಹಸ್ಪತಿ ಕಿ ದಶಾ ತೋ ಕಲ್ ಫಿರ್ ರಾಹು ಕಿ ದಶಾ ಬೆಟ್ ಜಾತಿ ಹೈ. ಆದರೆ ಮಕ್ಕಳಿಗೆ ಈ ದಿನ ಬೃಹಸ್ಪತಿ ದಶೆ, ಗುರು ದಶೆ ಇದೆ, ನಾಳೆ ರಾಹು ದಶೆನೂ ಕೂತ್ಬಿಡುತ್ತೆ. ಡ್ರಾಮಾ ಮೇ ಸಾಕ್ಷಿ ಹೋ ಪಾಠ ದೇಖ್ನಾ ಹೋತಾ ಹೈ. ಬಾಬಾ ಹೇಳ್ತಾರೆ ನಾನಾಗಲಿ ನೀವಾಗಲಿ ಡ್ರಾಮಾದಲ್ಲಿ ಸಾಕ್ಷಿಯಾಗಿ ಅವ್ರದ್ದು ಪಾತ್ರ ನೋಡಬೇಕಾಗಿ ಬರುತ್ತೆ. ಊಂಚ್ ಪದ ಪಾನೆ ವಾಲೆ ಬಹುತ್ ಕಮ್ ಹೋತೆ ಹೈ. ಶ್ರೇಷ್ಠ ಪದವಿ ಪಡೆಯುವಂಥವರು ಬಹಳ ಕಡಿಮೆ ಇದ್ದಾರೆ. ಹೋ ಸಕ್ತಾ ಹೈ ಗ್ರಹಚಾರಿ ಉತರ್ ಜಾಯೆ. ಗ್ರಹಚಾರಿ ಉತರ್ತಿ ಹೈ ತೋ ಫಿರ್ ಜಂಪ್ ಕರ್ ಲೇತೆ ಹೈ. ಈ ಥರನೂ ಕೆಲವರು ಗ್ರಹಚಾರದಲ್ಲಿ ಇದ್ದವರು ನಂತರ ಗ್ರಹಚಾರ ಹೋಯಿತು ಅಂದಾಗ ಏನು ಮಾಡ್ತಾರೆ, ಜಂಪ್ ಮಾಡಿಬಿಡ್ತಾರೆ. पुरुषार्थ कर अपना जीवन बनाना चाहिए, नहीं तो कल्पांतर के लिए सत्यानाश हो जाएगी. ಪುರುಷಾರ್ಥ ಮಾಡಿ ತಮ್ಮ ಜೀವನ ಮಾಡಿಕೊಳ್ಬೇಕಾಗಿದೆ, ಇಲ್ಲಾಂದರೆ ಕಲ್ಪಕ್ಕಾಗಿ ಸತ್ಯನಾಶ ಆಗೋಗುತ್ತೆ. ಸಮझेंगे कल पहले मुवाफिक ಗ್ರಹಚಾರಿ ಆಯಿ ಹೈ. ತಿಳ್ಕೊಳ್ತಾರೆ ಹೋದ ಕಲ್ಪದ ರೀತಿ ಈಗಲೂ ಸಹ ನನಗೆ ಗ್ರಹಚಾರ ಕೂತಿದೆ. ಶ್ರೀಮತ್ ಪರ್ ನಹಿ ಚಲೆಂಗೆ ತೋ ಪದವಿ ನಹಿ ಮಿಲೇಗಾ. ಶ್ರೀಮತದಂತೆ ನಡೀಲಿಲ್ಲ ಅಂದಾಗ ಏನಾಗುತ್ತೆ, ಪದವಿನೂ ಸಿಗೋದಿಲ್ಲ. ಊಂಚತೆ ಊಂಚೈ ಭಗವಾನ್ ಕಿ ಶ್ರೀಮತ್. ಶ್ರೇಷ್ಠಾತಿ ಶ್ರೇಷ್ಠ ಯಾವುದು, ಭಗವಂತನ ಶ್ರೀಮತ. ಇನ್ ಲಕ್ಷ್ಮೀ ನಾರಾಯಣ ಕೆ ಚಿತ್ರ ಕೋ ತುಮಾರೇ ಸಿವಾಯ್ ಕೋಯಿ ಸಮझ ನ ಸಕೆ. ಈ ಲಕ್ಷ್ಮೀ ನಾರಾಯಣ ಚಿತ್ರ ಅಂತೂ ನಿಮ್ಮ ವಿನಃ ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. कहेंगे चित्र तो बहुत अच्छा बनाया है, बस तुमको ये चित्र देखने से मूल वतन, सूक्ष्म वतन, स्थूल वतन, सारा सृष्टि का चक्र बुद्धि में आ जाएगा. ಅವರೇನು ಹೇಳ್ತಾರೆ, ಚಿತ್ರ ಅಂತೂ ಬಹಳ ಚೆನ್ನಾಗಿ ಮಾಡಿದ್ದೀರಾ, ಅಷ್ಟೇ ಅವ್ರಿಗೆ ಗೊತ್ತಾಗೋದು. ನಿಮಗೆ ಈ ಚಿತ್ರ ನೋಡೋದ್ರಿಂದ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, ಇಡೀ ಸೃಷ್ಟಿ ಚಕ್ರ ಬುದ್ಧಿಯಲ್ಲಿ ಬರುತ್ತೆ. ತುಮ್ ನಾಲೆಜ್ಫುಲ್ ಬಂತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ. ನೀವು ಜ್ಞಾನಪೂರ್ಣರು ಆಗ್ತೀರಿ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಕೋ ತೋ ಯೇ ಚಿತ್ರ ದೇಖ್ ಬಹುತ್ ಖುಷಿ ಹೋತಿ ಹೈ. ಬಾಬನಿಗೆ ಈ ಲಕ್ಷ್ಮೀನಾರಾಯಣ ಚಿತ್ರ ನೋಡಿ ಬಹಳ ಖುಷಿ ಆಗುತ್ತೆ. ಸ್ಟೂಡೆಂಟ್ ಕೋ ತೋ ಖುಷಿ ಹೋನಿ ಚಾಹಿಯೇನಾ, ಹಮ್ ಪಡ್ಕರ್ ಯೇ ಬಂತೆ ಹೇ. ಸ್ಟೂಡೆಂಟ್ಗಂತೂ ಖುಷಿ ಆಗಬೇಕಾಗಿದೆ ಅಲ್ವಾ, ನಾವು ಓದಿ ಇದಾಗ್ತೀವಿ. ಪಢಾಯಿ ಸೇ ಹಿ ಊಂಚ್ ಪದ ಮಿಲ್ತಾ ಹೈ.
ಓದಿನಿಂದಲೇ ಶ್ರೇಷ್ಠ ಪದವಿ ಸಿಗುತ್ತೆ. ಐಸೆ ನಹಿ ಕಿ ಜೋ ಭಾಗ್ಯ ಮೇ ಹೋಗ. ಈ ರೀತಿ ಯಾರಾದರೂ ಸ್ಟೂಡೆಂಟ್ ಅಂದ್ಕೊಳ್ತಾರ, ನನ್ನ ಭಾಗ್ಯದಲ್ಲಿ ಏನಿದೆಯೋ ಅದಾಗುತ್ತೆ, ಭಾಗ್ಯದಲ್ಲಿದ್ದರೆ ನಾನು ಪಾಸ್ ಆಗ್ತೀನಿ, ರ್ಯಾಂಕ್ ಪಡಿತೀನಿ. ಪುರುಷಾರ್ಥ ಸೇ ಹಿ ಪ್ರಾರಬ್ಧ ಮಿಲ್ತಿ ಹೈ. ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗುತ್ತೆ. पुरुषार्थ कराने वाला बाप मिला है, उनकी ಶ್ರೀಮತ್ ಪರ್ नहीं चलेंगे तो ಪುರುಷಾರ್ಥ ಮಾಡಿಸುವಂಥವರು ತಂದೆ ಸಿಕ್ಕಿದ್ದಾರೆ, ಅವರ ಶ್ರೀಮತದಂತೆ ನಡೆಯಲಿಲ್ಲ ಅಂದಾಗ ಬುರಿ ಗತಿ ಹೋಗಿ ಏನಾಗುತ್ತೆ, ಕೆಟ್ಟ ಗತಿ ಆಗುತ್ತೆ. पहले पहले तो कोई को भी इस मेडल्स पर ही समझाओ, फिर जो लायक होंगे वो जट कहेंगे हमको ये मिल सकते हैं. ಹೇಳ್ತಾರೆ, ಮೊದಲು ಯಾರಿಗಾದರೂ ಸಹ ಈ ಬ್ಯಾಡ್ಜ್ ಮೂಲಕನೇ ತಿಳಿಸಿ, ನಂತರ ಯಾರು ಲಾಯಕ್ಕಾಗ್ತಾರೆ ಅವರು ತಕ್ಷಣ ಹೇಳ್ತಾರೆ, ಕೇಳ್ತಾರೆ, ಏನು ನಮಗೂ ಈ ಬ್ಯಾಡ್ಜ್ ಸಿಗುತ್ತಾ? ಹಾಂ, ಕ್ಯೂ ನಹಿ, ಯಾಕೆ ಸಿಗೋದಿಲ್ಲ? इस धर्म का जो होगा उसको तीर लग जाएगा. ಈ ಧರ್ಮದವರು, ದೇವತಾ ಧರ್ಮದವರು ಯಾರಾಗಿದ್ದಾರೆ ಅವರಿಗೆ ಏನಾಗುತ್ತೆ, ಜ್ಞಾನ ಕೇಳಿದ್ದೇ ಆ ಜ್ಞಾನದ ಬಾಣ ನಾಟುತ್ತೆ, ಜ್ಞಾನ ಒಳಗೆ ಹೋಗುತ್ತೆ. ಉಸ್ಕಾ ಕಲ್ಯಾಣ ಹೋ ಸಕ್ತಾ ಹೈ, ಅವರಿಗೆ ಕಲ್ಯಾಣನೂ ಆಗುತ್ತೆ. ಬಾಪ್ ತೋ ಸೆಕೆಂಡ್ ಮೇ ಹಥೇಲಿ ಫರ್ ಬಹಿಸ್ತೆ ದೇತೆ ಹೈ, इसमें तो बहुत ಖುಷಿ रहनी चाहिए. ತಂದೆಯಂತೂ 1 ಸೆಕೆಂಡಿನಲ್ಲಿ ಅಂಗೈಯಲ್ಲಿ ಸ್ವರ್ಗ ಕೊಡ್ತಾರೆ, ಇದರಲ್ಲಂತೂ ಬಹಳ ಖುಷಿ ಇರಬೇಕಾಗಿದೆ. ತುಮ್ ಶಿವಕ್ಕೆ ಭಕ್ತೋಂಕು ಯೇ ಜ್ಞಾನ ದೋ, ಶಿವನ ಭಕ್ತರಿಗೆ ಈ ಜ್ಞಾನ ಕೊಡಿ. ಬೋಲೋ ಶಿವ ಬಾಬಾ ಕಹತೆ ಹೇ ಮುಜೆ ಯಾದ್ ಕರೋ ತೋ, ಅವ್ರಿಗೆ ಹೇಳಿ, ಶಿವ ಬಾಬಾ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ರಾಜಾओं ರಾಜ ಬನ್ ಜಾಯೇಂಗೆ. ರಾಜರಿಗೂ ರಾಜರಾಗ್ಬಿಡ್ತೀರಾ? ಬಸ್ ಸಾರಾ ದಿನ ಯಹಿ ಸರ್ವಿಸ್ ಕರೋ. ಬಾಬಾ ಹೇಳ್ತಾರೆ, ಸಾಕು, ಇಡೀ ದಿನ ನೀವು ಇದೇ ಸೇವೆಯನ್ನು ಮಾಡಿ. ಖಾಸ್ ಬನಾರಸ್ ಮೇ ಶಿವ ಕೆ ಮಂದಿರ ಮೇ ಬಹುತ್ ಹೈ, ವಹಾ ಅಚ್ಚಿ ಸರ್ವಿಸ್ ಹೋ ಸಕ್ತಿ ಹೈ. ಖಾಸಾಗಿ ಬನಾರಸಲ್ಲಿ ಶಿವನ ಭಕ್ತರು, ಶಿವನ ಮಂದಿರಗಳು ಭಾಳ ಇವೆ, ಅಲ್ಲಿ ನೀವು ಚೆನ್ನಾಗಿ ಸೇವೆ ಮಾಡ್ಬೋದು. ಕೊಯ್ನ ಕೊಯ್ ನಿಕ್ಲೆಂಗೆ, ಕೆಲವರು ಬಾಬನ ಮಕ್ಕಳಾಗ್ತಾರೆ. ಬಹುತ್ ಈಸಿ ಸರ್ವಿಸ್. ಶಿವನ ಭಕ್ತರಿಗೆ ಸೇವೆ ಮಾಡೋದು ಸಹಜವಾದ ಸೇವೆ, ಬೇಗ ಒಪ್ಕೊಳ್ತಾರಲ್ವ ಪರಮಾತ್ಮ ಶಿವ ಅಂತ. ಕೊಯ್ ಕರ್ಕೆ ದೇಕೋ, ಖಾನಾ ತೋ ಮಿಲೇಗಾ ಹಿ, ಸರ್ವಿಸ್ ಕರ್ಕೆ ದೇಕೋ. ಬಾಬಾ ಹೇಳ್ತಾರೆ, ಯಾರಾದರೂ ಮಾಡಿ ನೋಡಿ, ಊಟ ಅಂತೂ ಸಿಕ್ಕೇ ಸಿಗುತ್ತೆ, ಸರ್ವಿಸ್ ಮಾಡಿ ನೋಡಿ. ಸೆಂಟರ್ ತೋ ವಹಾ ಹೈ ಹಿ, ಅಯ್ಯೋ ಅಲ್ಲಿ ಹೋಗಿ ನಾವು ಸೇವೆ ಮಾಡಿದ್ರೆ ನಮಗೆ ಊಟದ್ದು ವ್ಯವಸ್ಥೆ ಹೆಂಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ಅಲ್ಲೂ ಸೆಂಟರ್ ಅಂತೂ ಇದ್ದೇ ಇರುತ್ತೆ. ಸವೇರೆ ಜಾವೋ ಮಂದಿರ ಮೇ, ರಾತ್ ಕೋ ಲೌಟಾವೋ. ಬೆಳಿಗ್ಗೆ ಹೋಗಿ ಮಂದಿರಕ್ಕೆ, ರಾತ್ರಿ ವಾಪಸ್ ಬನ್ನಿ. ಸೆಂಟರ್ ಬನಾದೋ, ಸೆಂಟರು ತೆಗೀರಿ. सबसे ಜಾಸ್ತಿ ತುಮ್ ಶಿವ ಕೆ ಮಂದಿರ ಮೇ ಸರ್ವಿಸ್ ಕರ್ ಸಕ್ತೆ ಹೋ. ಎಲ್ಲದಕ್ಕಿಂತ ಹೆಚ್ಚಿನ ಸೇವೆ ಶಿವನ ಮಂದಿರದಲ್ಲಿ ನೀವು ಮಾಡ್ಬೋದು. ಊಂಚ್ತೆ ಊಂಚ್ ಹೈ ಹಿ ಶಿವ ಕಾ ಮಂದಿರ, ಶ್ರೇಷ್ಠಾತಿ ಶ್ರೇಷ್ಠ ಮಂದಿರ ಯಾವುದು? ಶಿವನ ಮಂದಿರ. ಬಾಂಬೆ ಮೇ ಯಾವುದಿದೆ? ಬಬಲ್ನಾಥ್ ಕಾ ಮಂದಿರ ಹೈ. ಸಾರಾ ದಿನ ವಹಾ ಜಾಕರ್ ಸರ್ವಿಸ್ ಕರ್ ಬಹುತೋं का ಕಲ್ಯಾಣ ಕರ್ ಸಕ್ತೆ ಹೈ. ಇಡೀ ದಿನ ಅಲ್ಲಿ ಹೋಗಿ ಸೇವೆ ಮಾಡಿ ಅನೇಕರ ಕಲ್ಯಾಣ ಮಾಡ್ಬೋದು. ಈ ಮೆಡಲ್ ಹಿ ಬಸ್ ಹೈ. ಬಾಬಾ ಹೇಳ್ತಾರೆ, ಎಲ್ಲ ಕಡೆ ಚಿತ್ರ ತಗೊಂಡು ಹೋಗೋಕ್ಕಾಗೋದಿಲ್ಲ, ಈ ಬ್ಯಾಡ್ಜೇ ಸಾಕು ಅಂತಾರೆ. ಟ್ರಯಲ್ ಕರ್ಕೆ ದೇಕೋ, ಟ್ರಯಲ್ ಮಾಡಿ ನೋಡಿ. ಬಾಬಾ ಕಹತೆ ಹೇ ಈ ಮೆಡಲ್ಸ್ ಲಾಕ್ ತೋ ಕ್ಯಾ 10 लाख ಬನಾವೋ. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ, ಈ ಬ್ಯಾಡ್ಜುಗಳು ಲಕ್ಷ ಏನು 10 ಲಕ್ಷ ಮಾಡಿಸಿ.
बुजुर्ग लोग तो बहुत अच्छी सर्विस कर सकते हैं. ವಯಸ್ಸಾದವರು ಏನು ಕೆಲಸ ಕಾರ್ಯ ಇಲ್ಲ, ರಿಟೈರ್ಡು, ಅವರು ಬಹಳ ಸೇವೆ ಮಾಡ್ಬೋದು. ಡೇರ್ ಪ್ರಜಾ ಬಂಜಾಯೇಗಿ, ಬಹಳಷ್ಟು ಪ್ರಜೆಗಳಾಗೋಗ್ತಾರೆ. बाप सिर्फ कहते हैं मुझे याद करो बस, ಮನ್ಮನಾಭವ್ ಅಕ್ಷರ್ ಭೂಲ್ ಗಯೇ ಹೋ. ತಂದೆ ಕೇವಲ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಸಾಕು. ಈ ಮನ್ಮನಾಭವ ಶಬ್ದ ಅದನ್ನು ಮರೆತು ಹೋಗಿದ್ದಾರೆ. भगवान वाच है ना, शिव बाबा श्री कृष्ण को ये पद प्राप्त कराते हैं, फिर धक्का खाने की क्या दरकार है. ಭಗವಾನ್ ವಾಚ ಇದೆ ಅಲ್ವಾ, ಶಿವಬಾಬಾ ಶ್ರೀಕೃಷ್ಣನಿಗೂ ಸಹ ಈ ಪದವಿ ಪ್ರಾಪ್ತಿ ಮಾಡಿಸ್ತಾರೆ. ನಂತರ ಪೆಟ್ಟು ತಿನ್ನುವ ಅವಶ್ಯಕತೆ ಏನಿದೆ. ಬಾಪ್ ತೋ ಕಹತೆ ಹೇ, ತಂದೆಯಂತೂ ಹೇಳ್ತಾರೆ, ಸಿರ್ಫ್ ಮುಜೆ ಯಾದ್ ಕರೋ, ಕೇವಲ ನನ್ನನ್ನು ನೆನಪು ಮಾಡಿ. ತುಮ್ ಸಬ್ಸೆ ಅಚ್ಚಿ ಸರ್ವಿಸ್ ಶಿವ್ ಕೆ ಮಂದಿರ್ ಮೇ ಕರ್ ಸಕೆಂಗೆ. ನೀವು ಎಲ್ಲದಕ್ಕಿಂತ ಹೆಚ್ಚಿನ ಸೇವೆ ಶಿವನ ಮಂದಿರದಲ್ಲಿ ಮಾಡ್ಬೋದು. ಸರ್ವಿಸ್ ಕಿ ಸಫಲತಾ ಕೆ ಲಿಯೆ, ಸರ್ವಿಸಿನ ಸಫಲತೆಗಾಗಿ ದೇಹಿ ಅಭಿಮಾನಿ ಅವಸ್ಥಾ ಮೇ ಸ್ಥಿತ ಹೋಕರ್ ಸರ್ವಿಸ್ ಕರೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸೇವೆ ಮಾಡಿ, ಆಗ ಸರ್ವಿಸಿನ ಸಫಲತೆ. ದಿಲ್ ಸಾಫ್ ತೋ ಮುರಾದ್ ಹಾಸಿಲ್. ಹೃದಯ ಶುದ್ಧವಾಗಿದ್ದಾಗ ನಮ್ಮ ಆಸೆಗಳು ಯಾವುದಿದೆ ಅದೆಲ್ಲವೂ ನೆರವೇರುತ್ತೆ. ಬನಾರಸ್ ಕೆ ಲಿಯೆ ಬಾಬಾ ತೋ ಖಾಸ್ ರಾಯ್ ದೇತೆ ಹೇ, ವಹಾ ವಾನಪ್ರಸ್ಥಿಯೋ ಕೆ ಆಶ್ರಮ ಭಿ ಹೈ. ಬನಾರಸ್ಗಾಗಿ ಬಾಬಾ ಅಂತೂ ಖಾಸಾಗಿ ಸಲಹೆ ಕೊಡ್ತಾರೆ. ಅಲ್ಲಿ ವಾನಪ್ರಸ್ಥಿಗಳ ಆಶ್ರಮಗಳು ಸಹ ಇವೆ. ಬೋಲೋ ಹಮ್ ಬ್ರಹ್ಮ ಕೆ ಬಚ್ಚೆ ಬ್ರಾಹ್ಮಣ ಹೈ. ಅವರಿಗೆ ಹೋಗಿ ಹೇಳಿ, ನಾವು ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರಾಗಿದ್ದೀವಿ. ಬ್ರಹ್ಮ ಬಾಪ್ ದ್ವಾರ ಕಹತೆ ಹೇ, ಬಾಪ್ ಬ್ರಹ್ಮ ದ್ವಾರ ಕಹತೆ ಹೇ. ಪರಮಾತ್ಮ ತಂದೆ ಬ್ರಹ್ಮ ಮೂಲಕ ಹೇಳ್ತಾರೆ. ಏನು ಹೇಳ್ತಾರೆ? ಮುಜೆ ಯಾದ್ ಕರೋ ತೋ ವಿಕರಂ ವಿನಾಶ ಹೋ, ಅವ್ರ ಕೋಯಿ ಉಪಾಯ ನಹಿ ಹೈ. ನೀವು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ, ಬೇರೆ ಉಪಾಯನೇ ಇಲ್ಲ. ಆ ವಾನಪ್ರಸ್ಥಿಗಳಿಗೆ ತಿಳಿಸಿ. ಅವರು ಎಲ್ಲ ಬಿಟ್ಟು ಬಂದು ಆಶ್ರಮದಲ್ಲಿ ಕುಳಿತಿದ್ದಾರೆ, ಅವರಿಗೆ ತಿಳಿಸಿ ಇದ್ದಾರೆ. ಸುಬಹ ಸೆ ಲೇಕರ್ ರಾತ್ ತಕ್ ಶಿವ್ ಕೆ ಮಂದಿರ್ ಮೇ ಬೈಟ್ ಸರ್ವಿಸ್ ಕರೋ. ಬೆಳಗ್ಗೆಯಿಂದ ರಾತ್ರಿ ತನಕ ಶಿವನ ಮಂದಿರದಲ್ಲಿ ಕುಳಿತು ಸೇವೆ ಮಾಡಿ. ಟ್ರೈ ಕರ್ಕೆ ದೇಖೋ. ಬಾಬಾ ಹೇಳ್ತಾರೆ, ಟ್ರೈ ಮಾಡಿ ನೋಡಿ. ಶಿವ ಬಾಬಾ ಖುದ್ ಕಹತೆ ಹೇ, ಹಮಾರೆ ಮಂದಿರ್ ತೋ ಬಹುತ್ ಹೈ. ಶಿವ ಬಾಬಾ ಹೇಳ್ತಾರೆ, ನಮ್ಮ ಮಂದಿರಗಳಂತೂ ಬಹಳ ಇದೆ. ತುಮಕೋ ಕೋಯಿ ಭಿ ಕುಚ್ ಕಹೆಂಗೆ ನಹಿ, ಅವರಿಗೆ ಖುಷಿ ಹೋಂಗೆ. ನಿಮಗೆ ಯಾರೂ ಏನು ಹೇಳೋದಿಲ್ಲ, ಇಲ್ಲೆಲ್ಲ ಇದೆಲ್ಲ ಮಾಡಬಾರ್ದು ಹೋಗಿ ಅಂತ ಯಾರೂ ಏನು ಹೇಳೋದಿಲ್ಲ. ಇನ್ನೂ ಖುಷಿ ಪಡ್ತಾರೆ. ये तो ಶಿವ ಬಾಬಾ ಕಿ ಬಹುತ್ ಮಹಿಮಾ ಕರ್ತೆ ಹೇ. ಯಾವ ಮಾತಿಗಾಗಿ ಖುಷಿ ಪಡ್ತಾರೆ? ಇವರಂತೂ ಶಿವ ಬಾಬಂದು ಬಹಳ ಮಹಿಮೆ ಮಾಡ್ತಾರೆ. ಬೋಲೋ ये ಬ್ರಹ್ಮ ये ಬ್ರಾಹ್ಮಣ ಹೈ, ये कोई ದೇವತಾ ನಹಿ ಹೈ. ಹೇಳಿ ಅವರಿಗೆ, ಬ್ರಹ್ಮ ಇವರು ಬ್ರಾಹ್ಮಣರಾಗಿದ್ದಾರೆ, ಇವರು ದೇವತೆ ಅಲ್ಲ. ये भी ಶಿವ ಬಾಬಾ ಕೋ ಯಾದ್ ಕರ್ ये ಪದ ಲೇತೆ ಹೇ. ಇವರು ಸಹ ಶಿವಬಾಬನನ್ನು ನೆನಪು ಮಾಡಿ ಈ ಪದವಿಯನ್ನು ಪಡೆಯುತ್ತಾರೆ. ಇನ್ ದ್ವಾರ ಶಿವ ಬಾಬಾ ಕಹತೆ ಹೇ. ಇವರ ಮೂಲಕ ಶಿವಬಾಬಾ ಹೇಳ್ತಾರೆ. ಏನು ಹೇಳ್ತಾರೆ? ಮಾಮೇಕಂ ಯಾದ್ ಕರೋ. ಇತನಾ ಈಸಿ ಹೈ. ಇಷ್ಟು ಸೇವೆ ಮಾಡಿ, ಇಷ್ಟು ಹೇಳಿ ಸಾಕು. ಎಷ್ಟು ಈಸಿ. ಬುಜುರ್ಗ್ ಕಿ ಕೋಯಿ ಇನ್ಸಲ್ಟ್ ನಹಿ ಕರೇಗಾ. ಅದರಲ್ಲೂ ವಯಸ್ಸಾದವರು ಹೇಳಿದ್ರು ಅಂದಾಗ ಯಾರೂ ಅವಮಾನ ಮಾಡೋದಿಲ್ಲ. ಅವರ ವಯಸ್ಸಿಗಾದರೂ ಮರ್ಯಾದೆ ಕೊಡ್ತಾರೆ. ಬನಾರಸ್ ಬಿ ಅಭಿ ತಕ್ ಇತನೆ ಕೋಯಿ ಸರ್ವಿಸ್ ನಹಿ ಹುಯಿ ಹೇ. ಬನಾರಸ್ಸಲ್ಲೂ ಸಹ ಇಲ್ಲಿಯ ತನಕ ಇಷ್ಟೊಂದು ಸೇವೆ ನಡೆದಿಲ್ಲ. ಆ ಸಮಯದಲ್ಲಿ ಬಾಬಾ ಹೇಳಿದ್ದು,
मेडल व चित्रों पर समझाना बहुत सहज है. ಯಾವುದು ಬ್ಯಾಡ್ಜಸ್ ಇದೆ, ಚಿತ್ರಗಳಿದೆ, ಅದನ್ನಿಟ್ಕೊಂಡು ತಿಳಿಸೋದು ಬಹಳ ಸಹಜ. कोई गरीब तो बोलो तुमको फ्री देते, साहूकार है तो बोलो तुमको देंगे तो बहुतों का कल्याण के लिए और भी छपा लेंगे तो तुम्हारा भी कल्याण हो जाएगा. ಬಾಬಾ ಹೇಳ್ತಾರೆ, ನಮ್ಮದು ಲಿಟ್ರೇಚರೂ ಸಹ ಬಡವರಾದರೆ ಹೇಳಿ ನಾವು ನಿಮಗೆ ಫ್ರೀಯಾಗಿ ಕೊಡ್ತೀವಿ, ಸಾಹುಕಾರರಿಗಂತೂ ಹೇಳಿ ನಿಮಗೆ ಕೊಡ್ತೀವಿ, ನಾವು ಅನೇಕರ ಕಲ್ಯಾಣ ಮಾಡಲಿಕ್ಕಾಗಿ ಇನ್ನೂ ಬಹಳಷ್ಟು ಪ್ರಿಂಟ್ ಮಾಡಿಸ್ಲಿಕ್ಕಾಗಿ ನಾವು ನಿಮ್ಮ ಹತ್ರ ತಗೊಳ್ತೀವಿ, ಇದರಲ್ಲಿ ನಿಮ್ಮದು ಕಲ್ಯಾಣ ಆಗೋಗುತ್ತೆ. ಈ ತುಮಾರ ದಂಧ ಸಬ್ಸೆ ತೀಖಾ ಹೋ ಜಾಯೇಗಾ, ನಿಮ್ಮದು ವ್ಯಾಪಾರನೂ ಭಾಳಷ್ಟು ತೀವ್ರವಾಗಿ ಆಗೋಗುತ್ತೆ. ಕೊಯ್ ಟ್ರಯಲ್ ಕರ್ಕೆ ದೇಕೋ, ಬಾಬಾ ಹೇಳ್ತಾರೆ ಮಕ್ಕಳೇ ಟ್ರಯಲ್ ಮಾಡಿ ನೋಡಿ. ಯಾವುದು ಹೇಳ್ತಾ ಇದ್ದಾರೆ, ಶಿವನ ಮಂದಿರದಲ್ಲಿ ಸೇವೆ ಮಾಡೋದು, ಇದು ಟ್ರಯಲ್ ಮಾಡಿ ನೋಡಿ. ಅದು ಏನೋ ಬೆಳಗ್ಗಿಂದ ರಾತ್ರಿ ತನಕ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಶುರುವಲ್ಲೆಲ್ಲ ಹಾಗೆ ಮಾಡಿದ್ರಲ್ವ, ಹಾಗೆ ಮಾಡಿ ಮಾಡಿ ತಾನೇ ಇಷ್ಟರ ಮಟ್ಟಿಗೆ ಇವತ್ತಾಗಿರೋದು. अच्छा मीठे मीठे सीखे रहे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी माता पिता बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार, ज्ञान को जीवन में धारण कर फिर सर्विस करनी है. ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ನಂತರ ಸರ್ವಿಸ್ ಮಾಡಬೇಕು. जो ಜಾಸ್ತಿ ಸರ್ವಿಸ್ करते हैं अच्छे लक्षण है, उनका रिगार्ड भी जरूर रखना है. ಯಾರು ಹೆಚ್ಚಿನ ಸೇವೆ ಮಾಡ್ತಾರೆ, ಒಳ್ಳೆಯ ಲಕ್ಷಣಗಳಿವೆ, ಅವರಿಗೆ ಗೌರವನೂ ಸಹ ತಪ್ಪದೆ ಕೊಡಬೇಕು. ಎರಡನೇದು, ಕರ್ಮ करते याद में रहने की आदत डालनी है. ಕರ್ಮ ಮಾಡ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಬೇಕು. ಸರ್ವಿಸ್ ಕಿ ಸಫಲತಾ ಕೆ ಲಿಯೆ, ಸೇವೆಯ ಸಫಲತೆಗಾಗಿ अपनी अवस्था ದೇಹಿ ಅಭಿಮಾನಿ ಬನಾನಿ ಹೇ, ತಮ್ಮ ಅವಸ್ಥೆ ಆತ್ಮ ಅಭಿಮಾನಿಯನ್ನಾಗಿ ಮಾಡಿಕೊಳ್ಬೇಕಾಗಿದೆ. ದಿಲ್ ಸಾಫ್ ರಖನಿ ಹೇ, ಹೃದಯ ಶುದ್ಧವಾಗಿ ಇಟ್ಕೋಬೇಕು. वरदान, सर्व समस्याओं को विदाई का समारोह मनाने वाले, सर्व ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹ ಆಚರಣೆ ಮಾಡುವಂಥವರು. ಸಮಾಧಾನ ಸ್ವರೂಪ ಭವ, ಸಮಾಧಾನ ಸ್ವರೂಪರು ಆಗಿ. ಸರ್ವ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹ ಆಚರಣೆ ಮಾಡುವಂಥವರು समाधान स्वरूपरू आगी. समाधान स्वरूप आत्माओं की माला तब तैयार होगी जब आप अपनी संपूर्ण स्थिति में स्थित होंगे. समाधान स्वरूप ಆತ್ಮಗಳ ಮಾಲೆ ಆಗ ತಯಾರಾಗುತ್ತೆ ಯಾವಾಗ ತಾವು ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಿ. संपूर्ण स्थिति में समस्याएं बचपन का खेल अनुभव होती है. ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಲ್ಯದ ಆಟದ ಅನುಭವ ಆಗುತ್ತೆ. ಅರ್ಥಾತ್ ಸಮಾಪ್ತ ಹೋ ಜಾತಿ ಹೇ, ಅರ್ಥಾತ್ ಸಮಾಪ್ತಿ ಆಗಿಬಿಡುತ್ತೆ. जैसे ब्रह्मा बाप के सामने यदि कोई बच्चा समस्या लेकर आता था तो, ಹೇಗೆ ಬ್ರಹ್ಮ ತಂದೆಯ ಮುಂದೆ ಒಂದು ವೇಳೆ ಯಾರಾದರೂ ಮಗು ಸಮಸ್ಯೆ ತಗೊಂಡು ಬರ್ತಾ ಇದ್ರು, तो समस्या की बातें बोलने की हिम्मत भी नहीं होती थी. ಅವರಿಗೆ ಸಮಸ್ಯೆಯ ಮಾತು ಬಾಬನ್ಗೆ ತಿಳಿಸುವ ಧೈರ್ಯನೂ ಇರ್ತಾ ಇರಲಿಲ್ಲ. वो बातें ही भूल जाती थी. ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡು ಬಂದರೂ
ಆ ಮಾತುಗಳೇ ಮರೆತು ಹೋಗ್ತಿತ್ತು. ಐಸೆ ಆ ಬಚ್ಚೆ ಬಿ ಸಮಾಧಾನ ಸ್ವರೂಪ ಬನೋತೋ, ಈ ರೀತಿ ತಾವು ಮಕ್ಕಳು ಸಹ ಸಮಾಧಾನ ಸ್ವರೂಪರು ಆದ್ರಿ ಅಂದಾಗ ಆಧಾ ಕಲಕ್ಕೆ ಲಿಯೇ ಸಮಸ್ಯಾओं का ವಿದಾಯಿ ಸಮಾರೋಹ ಹೋ ಜಾಯೆ. ಬಾಬಾ ಹೇಳ್ತಾರೆ, ಅದೇ ರೀತಿ ತಾವು ಮಕ್ಕಳು ಸಮಾಧಾನ ಸ್ವರೂಪರು ಆದ್ರಿ ಅಂದಾಗ ಅರ್ಧ ಕಲ್ಪಕ್ಕಾಗಿ ಸಮಸ್ಯೆಗಳ ಬೀಳ್ಕೊಡುಗೆ ಸಮಾರೋಹ ಆಗೋಗುತ್ತೆ. ವಿಶ್ವ ಕಿ ಸಮಸ್ಯಾओं का ಸಮಾಧಾನ ಹಿ ಪರಿವರ್ತನ ಹೈ. ವಿಶ್ವದ ಸಮಸ್ಯೆಗಳ ಸಮಾಧಾನನೇ ಪರಿವರ್ತನೆ ಆಗಿದೆ. स्लोगन, जो सदा ज्ञान का सिमरन करते हैं वे माया के आकर्षण से बच जाते हैं. ಯಾರು ಸದಾ ಜ್ಞಾನದ ಸ್ಮರಣೆ ಮಾಡ್ತಾರೆ ಅವರು ಮಾಯೆಯ ಆಕರ್ಷಣೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. अपनी शक्तिशाली मनसा द्वारा सकाश देने की सेवा करो. अपने डबल लाइट फरिश्ता स्वरूप में स्थित हो. साक्षी बन पाठ देखते सकाश अर्थात सहयोग दो. ತಮ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಸಾಕ್ಷಿಯಾಗಿ ಎಲ್ಲ ಪಾತ್ರ ನೋಡ್ತಾ ಸಕಾಶ ಅರ್ಥ ಸಹಯೋಗ ಕೊಡಿ. ಕ್ಯೋಂಕಿ ಆಪ್ ಸರ್ವಕ್ಕೆ ಕಲ್ಯಾಣಕ್ಕೆ ನಿಮಿತ್ತ ಹೋ. ಯಾಕೆಂದರೆ ತಾವು ಸರ್ವರ ಕಲ್ಯಾಣಕ್ಕೆ ನಿಮಿತ್ತರೂ ಆಗಿದ್ದೀರಿ. ಈ ಸಕಾಶ್ ದೇನಾ ಹಿ ನಿಭಾನಾ ಹೈ. ಈ ಸಕಾಶ ಕೊಡೋದೇ ನಿಭಾಯಿಸುವಂತಹದ್ದು. ಲೇಕಿನ್ ಊಂಚಿ ಸ್ಟೇಜ್ ಪರ್ ಸ್ಥಿತ ಹೋಕರ್ ಸಕಾಶ ದೋ. ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದು ಸಕಾಶ ಕೊಡಿ. ವಾಣಿ ಕಿ ಸೇವಾ ಕೆ ಸಾಥ್ ಸಾಥ್ मनसा शुभ भावनाओं की वृत्ति द्वारा सकाश देने की सेवा करो. ವಾಣಿಯ ಸೇವೆಯ ಜೊತೆಗೆ ಮನಸ ಶುಭ ಭಾವನೆಗಳ ವೃತ್ತಿಯ ಮೂಲಕ ಸಕಾಶ ಕೊಡುವಂತಹ ಸೇವೆ ಮಾಡಿ. ಅಚ್ಚಾ, ಓಂ ಶಾಂತಿ.